ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರ ಕರುಣೆ ಕೃಪೆ ಪ್ರೀತಿಗಳಿಂದ ನಾವು ಅನೇಕ ಒಂದು ವಾರಗಳಿಂದ ಅನೇಕ ಒಂದು ಮುಖ್ಯವಾಗಿರಂತ ಬೈಬಲ್ ಪಾಠಗಳನ್ನ ನಾವು ಏನ್ ಮಾಡಿದ್ರಿ ಕಲಿತಾ ಬರ್ತಾ ಇದ್ರೆ. ಮುಖ್ಯವಾಗಿ ಕಳೆದ ಸತಿ ನೋಡ್ಬೇಕಾದ್ರೆ ನಾವು ಸಭೆ ಅಂತಂದು ಏನಪ್ಪ, ಸಭೆ ಅಂತಂದೇನೋ ಅದು ಮನುಷ್ಯನ್ಗೆ ಹೇಳದ, ವ್ಯಕ್ತಿಗಳಿಗೆ ಹೇಳದ ಅಂತ ನೋಡ್ಬೇಕಾದ್ರೆ, ಸಭೆ ಅಂತಂದ್ರೆ ಏನು ಅಂತಂದ್ಬಿಟ್ಟು ಒಂದು ಬಿಲ್ಡಿಂಗ್ ಅಲ್ಲ ಅಂತ ನಾವೇನ್ ಮಾಡಿದ್ರಿ ನಾವು ಬಹು ಸ್ಪಷ್ಟ ತಿಳ್ಕೊಂಡ್ರೆ, ಸಭೆ ಅಂತಂದ್ರೆ ದೇವರ ಒಂದು ಕ್ರಿಸ್ತನ ದೇಹಕ್ಕೆ ಇರೋಂಥ ಅಂಗವಾಗಿರೋಂಥ ಸಹೋದರ ಸಹೋದರಿಗಳನ್ನ ಸಭೆ ಅಂತ ಹೇಳ್ತಾರೆ ನೋಡಿದ್ರಿ. ಆಮೇಲೆ ಈ ಕ್ರಿಸ್ತನ ದೇಹಕ್ಕೆ ಯಾರಪ್ಪ ಅಂಗ ಆಗ್ಬೋದು ಅಂತ ಆ ಸಭೆಯ ಒಂದು ಸದಸ್ಯರುಗಳ ಗುಣಲಕ್ಷಣಗಳು ಏನ್ ಮಾಡಿದ್ವಿ ನಾವು ನಾವು ನೋಡಿದ್ರಿ. ಅದ್ರ ಮುಖಾಂತರ ನಾವು ಏನಪ್ಪ ತಿಳ್ಕೊಟ್ರಿ ಅಂತಂದ್ರೆ, ಸುಮ್ಮನೆ ಹೆಸರಿಗಾಗಿರೋಂಥ ಕ್ರೈಸ್ತವ್ರು ಎಲ್ಲರೂ ನಿಜವಾದ ಕ್ರಿಸ್ತನ ದೇಹಕ್ಕೆ ಅಂಗವಾಗೋದಕ್ಕೇನಿಲ್ಲ, ಸಾಧ್ಯ ಇಲ್ಲ ಅಂತ ಏನ್ಬಿಡಿ ನಾವು ಕ್ಲಿಯರ್ ಆಗಿ ತಿಳ್ಕೊಂಡ್ರಿ. ಕ್ರಿಸ್ತನ ದೇಹಕ್ಕೆ ಯಾರೋ ಒಬ್ರು ಅಂಗ ಆಗ್ತಾರೆ ಅಂತಂದ್ರೆ ಅವ್ರಿಗೆ ಕೆಲವೊಂದು ಗುಣಲಕ್ಷಣಗಳೇನಾಗಿರ್ಬೇಕು ಇರಬೇಕು ಅಂತ ನೋಡಿದ್ರಿ. ಅದೇನಪ್ಪಾ ಅಂತ ನೋಡೋದಂದ್ರೆ ಏನ್ರಿ, ನಾವು ಸುವಾರ್ತಿಕದಲ್ಲಿ ಸಭೆಯ ಬಗ್ಗೆ ನೋಡಿದ್ರಿ. ಸುಮ್ಮನೆ ವಿಶ್ವಾಸಿ ಆಗಿದ್ರೆ ಸಾಕಾ ಅಂತಂದ್ರೆ ಇಲ್ಲ ರೀ. ಯೇಸು ಕ್ರಿಸ್ತನಲ್ಲಿ ದೇವರಲ್ಲಿ ಸುಮ್ಮನೆ ನಮ್ಗೆ ಎಲ್ಲ ಬೆನಿಫಿಟ್ ಬೇಕು, ನಮ್ಗೆಲ್ಲ ಲಾಭ ಬೇಕು, ನಮ್ಗೆಲ್ಲ ಬರೀ ಆಶೀರ್ವಾದ ಬೇಕು ಅಂತಬಿಟ್ಟು ಹೋಗೋಂಥವ್ರು ನಿಜವಾಗ್ಲೂ ಕ್ರೈಸ್ತವರ ಅಂತಂದ್ರೆ ಅವರು ಕ್ರೈಸ್ತವರಾಗಿರ್ಬೋದು ಅವರ ದೃಷ್ಟಿಯಲ್ಲಿ. ನಮ್ಮ ಕರ್ತನ ಎಣಿಕೆಯಲ್ಲಿ ಅವರು ಕ್ರೈಸ್ತವರ ಅಂತಂದ್ರೆ ಖಂಡಿತವಾಗೋ ಕ್ರೈಸ್ತವ ಅಂತ ಏನ್ ಮಾಡಕ್ಕೋಗಲ್ಲ, ಅವ್ರನ್ನ ಎಣ್ಸೋದಿಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಇದೇ ರೀತಿ ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಅನೇಕ ಜನಗಳು ಅವರಿಂದ ಏನ್ ಮಾಡಿದ್ರು, ಬಂದ್ರು. ಎಲ್ಲ ಬಂದಿದ್ದು ಏನಕ್ಕೋಸ್ಕರ ಅಂತಂದ್ರೆ ಲಾಭಕ್ಕಾಗಿ, ಆದಾಯಕ್ಕಾಗಿ, ಅದ್ಭುತಕ್ಕಾಗಿ ಅಷ್ಟೇ ಹೊರತು ಬೇರೆ ಏನಕ್ಕೂ ಅಲ್ಲ ಅಂತಂದ್ಬಿಟ್ಟು ನಾವೇನ್ ಮಾಡ್ತೀರಿ, ನಾವು ನೋಡ್ತೀರಿ. ಅದೇ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಿಜವಾದ ಸಭೆ ಯಾರಪ್ಪ ಅಂತಂದ್ರೆ ಯೇಸು ಕ್ರಿಸ್ತನ ವಿಶ್ವಾಸ ಪಡೋದಲ್ಲ, ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿ ನಡೆಯಂಥವ್ರು, ಯೇಸು ಕ್ರಿಸ್ತನ ಒಂದು ಮಾರ್ಗದಲ್ಲಿ ನಡೆಯಂಥವ್ರು, ಅವ್ರು ಹಾಕಿರೋಂಥ ಎಲ್ಲ ಒಂದು ಕಾರ್ಯಗಳ ಪ್ರಕಾರ ನಡ್ಕೊಂಡು ಹೋಗುವಂತಾರೆ ನಿಜವಾದ ಕ್ರೈಸ್ತವ್ರು ಅಂತ ನೋಡಿದ್ರಿ ಅಲ್ರ. ಇಂಥ ಕ್ರೈಸ್ತವ್ರಿಗೇನೆ ದೇವರು ಪವಿತ್ರಾತ್ಮ ಕೊಡೋದು ಅಂತ ನೋಡಿದ್ರಿ. ಪವಿತ್ರಾತ್ಮ ಕೊಟ್ಟಾಗ ನಾವೇನಾಗೋದು ಅಂದ್ರೆ ಒಂದು ನೂತನ ಸೃಷ್ಟಿ ಆಗೋದು. ಪವಿತ್ರಾತ್ಮ ಅಂದ್ರೆ ಏನಾಗೋದು ಒಂದು ಗರ್ಭಧಾರಣೆ ಆಗೋದು ಅಂತ ನಾವೇನ್ ಮಾಡಿದ್ರಿ ನೋಡಿದ್ರಿ ಅಲ್ರ. ಅಂತ ಪವಿತ್ರಾತ್ಮ ಕೊಟ್ಟಿದ ತಕ್ಷಣ ಯಾರು ಪವಿತ್ರಾತ್ಮದಲ್ಲಿ ಹುಟ್ಟೋದಿಲ್ಲ, ಆತ್ಮಿಕವಾಗಿ ಯಾರು ಹುಟ್ಟೋದಿಲ್ಲ. ಆದ್ರೆ ಪವಿತ್ರಾತ್ಮ ಕೊಟ್ಟವಾಗ ಆತ್ಮಿಕವಾಗಿ ಗರ್ಭಧಾರಣೆ ಆಗ್ತದೆ ಅಂತ ಕೂಡ ನೋಡಿದ್ರಿ. ಗರ್ಭಧಾರಣೆ ಆಗೋದಿಕ್ಕೂ ಹುಟ್ಟೋದಿಕ್ಕೂ ಏನಿದೆ, ವ್ಯತ್ಯಾಸ ಇದೆ. ಯಾರು ಒಬ್ರು ಹುಟ್ಟಬೇಕು, ಆತ್ಮಿಕವಾಗಿ ಹುಟ್ಟಬೇಕು ಅಂದ್ರೆ ಫಸ್ಟ್ ಆತ್ಮಿಕವಾಗಿ ಏನಾಗಬೇಕು, ಗರ್ಭಧಾರಣೆ ಆಗ್ಬೇಕು ಇದನ್ನೇ ನಿಕೋಡೆಮಸ್ಗೆ ಯೇಸು ಕ್ರಿಸ್ತು ಬಹು ಸ್ಪಷ್ಟವಾಗಿ ಹೇಳಿದ್ದು. ಒಬ್ಬನು ಆತ್ಮದಿಂದಲೂ ಜಲದಿಂದೂ ಹುಟ್ಟದಿದ್ರೆ ಪರಲೋಕ ರಾಜ್ಯಕ್ಕೆ ಸೇರಕ್ಕೆ ಸಾಧ್ಯ ಇಲ್ಲ ಅಂತ. ಹಂಗಾರೆ ಅವ್ರು ಪರಲೋಕ ರಾಜ್ಯಕ್ಕೆ ಸೇರಬೇಕು ಅಂದ್ರೆ ಫಸ್ಟ್ ಏನಾಗಬೇಕು, ಆತ್ಮದಲ್ಲಿ ಏನಾಗಬೇಕು, ಅವರು ಹುಟ್ಟಬೇಕು ಅಂದ್ರೆ ಫಸ್ಟ್ ಗರ್ಭಧಾರಣೆ ಆಗ್ಬೇಕು. ಅದಾಗಿದ ನಂತರನೇ ಆತ್ಮಿಕ ಶರೀರದಲ್ಲಿ ಹುಟ್ಟೋದಿಕ್ಕೆ ಸಾಧ್ಯ. ಇದು ನಮ್ಮಲ್ಲಿ ಪವಿತ್ರಾತ್ಮ ನೂತನ ಸೃಷ್ಟಿಯಾಗಿ ಏನ್ರಿ ಬೆಳಿತಾ ಇರ್ತಾರೆ. ಅದಕ್ಕೆ ನಾವು 2 ಕೊರಿಂಥ 4:7 ಓದ್ಬೇಕಾರೆ ಏನ್ ನೋಡ್ತೀರಿ ಅಂತಂದ್ರೆ, ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದೆಲ್ಲವೆಂಬುದು ತೋರುವುದಕ್ಕಾಗಿ ಈ ನಿಕ್ಷೇಪವನ್ನು ದೇವರೇನ್ ಮಾಡದಂತೆ ಮಣ್ಣಿನ ಘಟಕದಲ್ಲಿ ಇಟ್ಟಿದ್ರೆ ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ಬಹು ಸ್ಪಷ್ಟವಾಗಿ ನೋಡ್ತೀರಿ ಅಲ್ವರ. ಅದೇ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಏನ್ರಿ ಈ ಮಣ್ಣಿನ ನಿಕ್ಷೇಪದಲ್ಲಿ ಏನ್ ಮಾಡೋದು ದೇವರು ನಮ್ಗೆ ಒಂದು ಪವಿತ್ರಾತ್ಮ ಇಟ್ಟವ್ರೆ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ತೀರಿ ನೋಡ್ತೀರಿ ಅದರ. ಈ ಒಂದು ಪವಿತ್ರಾತ್ಮ ತಾಯಿ ಗರ್ಭದಲ್ಲಿ ಯಾವ ರೀತಿ ಒಂದು ಕೂಸು ಬೆಳೀತಾ ಇರ್ತಾರೋ ಆ ಥರ ಏನಾಗ್ತದೆ, ಈ ಒಂದು ಹಳೇ ಒಂದು ಮನುಷ್ಯನಲ್ಲೇನೆ ದೇವರ ಒಂದು ಪವಿತ್ರ ಆಗಿರುವಂತ ಮೈಂಡು ಏನ್ ಮಾಡ್ತಾರೆ, ದೇವರು ನಮ್ಮಲ್ಲಿ ಬೆಳೆಸ್ತಾ ಇರ್ತಾರೆ ಅದರ. ಅದು ಬೆಳೆಸ್ತಾ ಇರ್ಬೇಕಾದ್ರೆ ಲೋಕದ ವಿಚಾರಗಳಿಗೂ ನಮ್ಮ ವಿಚಾರಗಳಿಗೂ ಎಷ್ಟೋ ಹೋರಾಟಗಳೇನಾಗ್ತಾರೆ, ನಡೀತಾ ಇರ್ತಾರೆ. ಅದಕ್ಕೆ ಬೈಬಲ್ ಹೇಳೋದು ನಾವು ನೂತನ ಸೃಷ್ಟಿ ಅಂತ ನೋಡ್ತೀರಿ, ಹಳೆ ಸೃಷ್ಟಿ ಅಂತ ನೋಡ್ತೀರಿ, ನೂತನ ಮನುಷ್ಯ ಅಂತ ನೋಡ್ತೀರಿ, ಹಳೆ ಮನುಷ್ಯ ಅಂತ ಏನ್ ಮಾಡ್ತೀರಿ ನೋಡ್ತೀರಿ. ನೀವು ಹಳೆ ಮನುಷ್ಯವನ್ನು ತ್ಯಜಿಸಿ ನೂತನ ಮನುಷ್ಯನನ್ನು ನೀವು ಧರಿಸ್ಕೊಳ್ಳಿ ಅಂತ ಎಷ್ಟೋ ವಾಕ್ಯಗಳನ್ನ ನಾವು ಏನ್ ಮಾಡ್ತೀರಿ ನೋಡ್ತೀರಿ ಅದರ. ಇದೆಲ್ಲ ಯಾವ್ದ್ರ ಬಗ್ಗೆ ಹೇಳ್ತಾ ಇರೋದು ಅಂತಂದ್ರೆ, ಇದು ಬರೀ ಕ್ರೈಸ್ತವರಿಗೆ ಮಾತ್ರ ಅನುಗುಣವಾಗಿರೋಂಥ ವಾಕ್ಯಗಳು. ಅಂದ್ರೆ only applicable for real Christians, true Christians who follow the footsteps of Jesus Christ ಅಲ್ರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇದರಲ್ಲಿ ನಡೀತಾ ಇರ್ಬೇಕಾದ್ರೆ ನಮ್ಮಲ್ಲಿ ಎಷ್ಟೋ ಹೋರಾಟಗಳಿರ್ತಾರೆ ಎಷ್ಟೋ ಒಂದು ಕಾರ್ಯಗಳು ಯಾವ್ದನ್ನ ಮಾಡ್ಬೇಡ ಅಂತ ಹೇಳ್ತಾ ಇರ್ತಾರೋ ಅದನ್ನೇ ನಾವು ಮಾಡ್ತಾ ಇರ್ತೀರಿ ಯಾವ್ದನ್ನ ಮಾಡ್ಬೇಕು ಅಂತ ಇರ್ತಾರೋ ಅದನ್ನ ಮಾಡಕ್ಕಾಗಲ್ಲ. ಈ ಹೋರಾಟ ಏನೇ ಸದಾ ಕಾಲ ನಮ್ಮಲ್ಲಿ ಇರ್ತಾರೆ. ಎಲ್ಲಿವರೆಗೂ ಅಂದ್ರೆ ಸಾಯೋವರೆಗೂ. ಅವ್ರಿಗೆ ನಾವು ನೂತನವಾಗಿ ಹುಟ್ಟೋದು ಪವಿತ್ರ ಆತ್ಮದಲ್ಲಿ ಆತ್ಮಿಕ ಶರೀರದಲ್ಲಿ ಹುಟ್ಟೋದು ಯಾವಾಗಪ್ಪ ಅಂತಂದ್ರೆ ನಮ್ಮ ಮರಣದ ನಂತರ. ಆ ಆತ್ಮಿಕ ಶರೀರದಲ್ಲಿ ಹುಟ್ಟಿದ್ಮೇಲೆನೆ ನಾವು ಪರಲೋಕಕ್ಕೆ ಹೋಗೋದಿಕ್ಕೆ ಸಾಧ್ಯ. ಯಾಕಪ್ಪ ಅಂತಂದ್ರೆ ಪರಲೋಕಕ್ಕೆ ಹೋಗ್ಬೇಕು ಅಂದ್ರೆ ಈ ಮಾಂಸಿಕವಂತ ಶರೀರದಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ರೀ. ಅದಕ್ಕೆ 1 ಕೊರಿಂಥ 15:50 ಹೇಳ್ತಾರೆ,
ಅಂದ್ರೆ ರಕ್ತ ಮಾಂಸ ಪರಲೋಕ ರಾಜ್ಯಕ್ಕೆ ಬಾಧ್ಯವಾಗೋದಕ್ಕೆ ಸಾಧ್ಯ ಇಲ್ಲ. ಈ ದೇಹದಲ್ಲಿ ಎಷ್ಟವರೆಗೂ ಹೋಗ್ಬೋದು? ಒಂದು ಲಿಮಿಟ್ವರೆಗೂ ಏನು ಮಾಡೋದು, ಹೈಟ್ವರೆಗೂ ಹೋಗ್ಬೋದು. ಆಮೇಲೆ ಏನ್ರಿ ಇವನ್ ಸ್ಪೇಸಲ್ಲಿ ಕೂಡ ನಾವು ಹೋಗೋದಕ್ಕೆ ಸಾಧ್ಯ ಇಲ್ಲ, ಇವನ್ ಸ್ಪೇಸ್ ಶೂಟ್ ಹಾಕೊಂಡ್ರೆ ಇದ್ರೆ. ಅದರ ಆ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳು ನೋಡ್ಬೇಕಾದ್ರೆ ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಏನ್ ಬೇಕು ಅಂದ್ರೆ ಆತ್ಮಿಕ ಶರೀರ ಬೇಕು. ಇದನ್ನೇ ಯೇಸು ಕ್ರಿಸ್ತು ಪ್ರೂವ್ ಮಾಡಿ ನಮ್ಗೆ ಬಹು ಸ್ಪಷ್ಟವಾಗಿ ನೋಡಿಸಿದ್ದು. ಯೇಸು ಕ್ರಿಸ್ತು ಭೂಲೋಕದಲ್ಲಿ ಇರ್ಬೇಕಾದ್ರೆ ಮಾಂಸಿಕ ಶರೀರದಲ್ಲಿದ್ರು, ಆದ್ರೆ ಅವರು ಪರಲೋಕಕ್ಕೆ ಹೋಗ್ಬೇಕಾರೆ ಹೆಂಗ್ ಹೋಗಿದ್ದು? 3 ದಿವಸ ಮರಣ ಹೊಂದಿದ್ದ ನಂತರ ಸಮಾಧಿಲಿ ಇದ್ದಿ 3ನೇ ದಿವಸದಲ್ಲಿ ಪುನರ್ತನ ಆದ್ರು. ಹೆಂಗ್ ಪುನರ್ತನ ಅದು? ಆತ್ಮಿಕ ಶರೀರದಲ್ಲಿ. ಆ ಆತ್ಮಿಕ ಶರೀರದಲ್ಲಿ ಏನಾಗಿದಂತೆ ಅವರು ಅವರು ಹಂಗೆ ಆಕಾಶದಲ್ಲಿ ಹಂಗೇ ಏನ್ರಿ ಪರಲೋಕಕ್ಕೆ ಒಯ್ಯಲ್ಪಟ್ರು ಅಂತ ನಾವು ಅಪೊಸ್ತಲ ಕೃತ್ಯಗಳಲ್ಲಿ ನೋಡ್ತಿರಲ್ಲ. ಅಲ್ಲ, ನೀವು ದಿಟ್ಟಿಸಿ ನೋಡ್ತಾರಂತ ಕ್ರಿಸ್ತನನ್ನು ಹೆಂಗೆ ಹಂಗೇ ಆಕಾಶದಲ್ಲಿ ಮಾಡ್ದು ಎತ್ಕೊಂಡು ಹೋಗೋದು ನೋಡ್ತೀರಿ. ಅದ್ರ ಹಂಗೆ ಅವ್ರು ಹೆಂಗಿದ್ರು ಅಂದ್ರೆ ಆತ್ಮಿಕ ಶರೀರ. ಆತ್ಮಿಕ ಶರೀರ ಅಂದ್ರೆ ಯಾವ್ದಪ್ಪ ಅಂತಂದ್ರೆ ನಮ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ದೇವದೂತರುಗಳ್ರಿ. ದೇವದೂತರುಗಳು ನಮ್ಮ ನಡುವೆ ಇರ್ತಾರೆ. ಅದರ ನಮ್ಮ ತರ ಅವ್ರಿಗೆ ದೇಹ ಏನಾಗಿಲ್ಲ, ಮಾಂಸಿಕ ದೇಹ ಇಲ್ಲ. ಅದರ ಅವ್ರ ಕಣ್ಣಿಗೆ ಕಾಣದಂತ ರೀತಿಯಲ್ಲಿ ಇರ್ತಾರೆ. ಅವ್ರು ಗೋಚರ ಪಡಿಸ್ರೆ ಮಾತ್ರ ಜನಗಳಿಗೆ ಗೋಚರ ಆಗೋದಂತಾರೆ. ಆ ತರ ಒಂದು ಆತ್ಮಿಕ ಶರೀರದಲ್ಲೇ ಕ್ರಿಸ್ತನ್ ಏನಾಗಿದ್ದು ಪರಲೋಕಕ್ಕೆ ಹೋಗಿದ್ದು. ಅದರ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಈ ಒಂದು ಫೇತ್ಫುಲ್ ಆಗಿರೋಂಥ ಚರ್ಚ್ ಕ್ಲಾಸ್ಗೆನೆ ಈ ಒಂದು ಸ್ಪೆಷಲ್ ರಿವಾರ್ಡ್ ಕೊಡೋದು. ಅದಕ್ಕೆ ನಾವು ಕಳೆದ ವಾರ ನೋಡಿದ್ದು ಏನಪ್ಪಾ ಅಂದ್ರೆ ನಿಜವಾದ ಕ್ರೈಸ್ತವ್ರು ಯಾರಪ್ಪ ಅಂತಂದ್ರೆ ಬಿಲೀವರ್ಸಾ ಅಂದ್ರೆ ಇಲ್ಲ, ಫಾಲೋವರ್ಸಾ ಅಂತಂದ್ರೆ ನೋ, ನಾಟ್ ಓನ್ಲಿ ಜಸ್ಟ್ ಫಾಲೋವರ್ಸ್, ಬಟ್ ಇನ್ಯಾರಪ್ಪ ಅಂದ್ರೆ ಫೇತ್ಫುಲ್ ಫಾಲೋವರ್ಸ್ ಆಫ್ ಕ್ರೈಸ್ಟ್. ಅದರ ಇವತ್ತು ಸುವಾರ್ತೆಗದಲ್ಲಿ ದೇವ್ರು ನೋಡ್ತಿರೋದೇ ಯಾರನ್ನಪ್ಪ ಅಂತಂದ್ರೆ ತುಂಬಾ ನಂಬಿಕಸ್ಥರಾಗಿರಂತ ಒಂದು ಸಭೆ. ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಮರಣದವರೆಗೂ ನಂಬಿಕಸ್ಥರ ಸಭೆನ ಏನ್ ಮಾಡ್ತಾರೆ ನೋಡ್ತಾರೆ. ಅದಕ್ಕೆ ಆ ಟ್ರಯಾಂಗಲ್ ಅಲ್ಲಿ ನೋಡಿದ್ರೆ ಚಿಕ್ಕದೊಂದು ಪಿರಮಿಡ್ ಇದೆ ಗೊತ್ತಾ? ಎಂ ಆಗಿದ್ಮೇಲೆ ಎನ್ ಅಂತ ಅಂದ್ಬಿಟ್ಟು ಅಲ್ರ ಆ ಒಂದು ಪಿರಮಿಡ್ ನಾವ್ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾರೆ. ಅದರ ಆ ಒಂದು ಪಿರಮಿಡ್ ಸ್ಪೆಷಲ್ ಕ್ಲಾಸ್ ಆಫ್ ಪೀಪಲ್ ದೇವತ್ರ ಒಡಂಬಡಿಕೆ ಮಾಡ್ಕೊಂಡು ಆ ಒಡಂಬಡಿಕೆ ಪ್ರಕರಣ ಅಂತ ಒಂದು ಸ್ಮಾಲ್ ಕ್ಲಾಸ್ ಆಫ್ ಪೀಪಲ್, ಅದು ಫೇತ್ಫುಲ್ ಕ್ರಿಶ್ಚಿಯನ್ಸ್. ಅದರ ಈ ಫೇತ್ಫುಲ್ ಕ್ರಿಶ್ಚಿಯನ್ಸ್ನೇ ಈ ಒಂದು ಸುವಾರ್ತಕದಲ್ಲಿ ಕ್ರಿಸ್ತನ್ ಏನ್ ಮಾಡ್ತಾರೆ ನೋಡ್ತಾರೆ. ಅದರ ಸರಿ, ಇವತ್ತು ನಾವೇನಪ್ಪ ಮಾಡೋಣ ಅಂದ್ರೆ ಇವ್ರ ಸೆಲೆಕ್ಷನ್ ಹೆಂಗ್ ಮಾಡ್ತಾರೆ, ಇವ್ರ ಸೆಲೆಕ್ಷನ್ ಹೆಂಗ್ ನಡೀತಾ ಇದೆ ಅಂತ ನಾವೇನ್ ಮಾಡೋಣ, ನಾವು ನೋಡೋಣ. ಅದರ ಇವ್ರು ಸೆಲೆಕ್ಷನ್ ಮಾಡ್ಬೇಕಾದ್ರೆ ದೇವರು ಸತ್ಯವೇದಲ್ಲಿ ಏನಪ್ಪ ಹೇಳ್ತಾರೆ ಅಂದ್ರೆ ಜಗದ್ ಉತ್ಪತ್ತಿಕ್ಕಿಂತ ಮುಂಚೆನೆ ದೇವ್ರು ಇವ್ರನ್ನ ಏನ್ ಮಾಡಿದ್ರಂತೆ ಆಯ್ಕೆ ಮಾಡಿದ್ರು ಅಂತ ನಾವು ಸತ್ಯವೇದಲ್ಲಿ ನೋಡ್ತೀವಿ. ಎಲ್ಲಿದೆ ವಾಕ್ಯ? ಓದನ ಎಫೆಸರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ ಓದ್ರಿ. ಎಫಿಷಿಯನ್ಸ್ 1:4 ಓದ್ರಿ ಯಾರಾದ್ರು ಸೋದರ ಸೋದರಿಗಳು. ಹೇಗೆಂದರೆ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನೋಡೋಣ, ಜಗತ್ತುತ್ಪತ್ತಿಕ್ಕಿಂತ ಮುಂಚೆನೆ ಕ್ರಿಸ್ತನಲ್ಲಿ ಆರಿಸಿಕೊಂಡರು ಅಂತ ನೋಡ್ತೀರಿ. ಏನಪ್ಪ ಜಗತ್ ಉತ್ಪತ್ತಿಕ್ಕಿಂತ ಮುಂಚೆನೆ ಕ್ರಿಸ್ತನಲ್ಲಿ ಆದುಕೊಂಡ್ರು ಅಂತ ಹೇಳ್ತಾರಲ್ಲ ಅಂತಂದ್ರೆ ಎಷ್ಟೋ ಜನ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಏನು, ಪ್ರತ್ಯೇಕವಾಗಿರೋಂಥ ಒಂದು ಗುಂಪಿನ ಜನಾಂಗನ ಅವ್ರೆಲ್ಲ ಹುಟ್ಟೋದಿಕ್ಕಿಂತ ಮುಂಚೆನೆ ದೇವ್ರ ಏನ್ ಮಾಡ್ಬಿಟ್ರೆ ಅವ್ರನ್ನ ಸೆಲೆಕ್ಷನ್ ಮಾಡ್ಬಿಟ್ರೆ ಎಲ್ಲಿಗೆ ಹೋಗೋದಿಕ್ಕೆ, ನರಕಕ್ಕೋ ಸ್ವರ್ಗಕ್ಕೆ ಹೋಗೋದಿಕ್ಕೋ ಅವ್ರು ಹುಟ್ಟಕ್ಕಿಂತ ಮುಂಚೆ ದೇವ್ರು ಡಿಸೈಡ್ ಮಾಡ್ಬಿಟ್ಟಾರೆ ಇಂತಿಂಥವ್ರು ಇಲ್ಲಿಲ್ಲೇ ಬರಬೇಕು, ಇಂತಿಂಥವ್ರು ಹಿಂಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಾರೆ ಅಂತ ಹೇಳ್ತಾರೆ. ಸರಿ, ಈ ವಾಕ್ಯ ಅದೇ ಅರ್ಥ ಕೊಡೋದಾದ್ರೆ ನಾವ್ಯಾಕೆ ಹೋಗೋ ಒಬ್ರು ಸುವಾರ್ತೆ ಹೇಳ್ಬೇಕು? ಹೆಂಗಿರಿ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟವ್ರೆ. ಅದರ ತಾಯಿ ಗರ್ಭದಲ್ಲೇ ದೇವರು ಅವ್ರನ್ನ ಸೆಲೆಕ್ಷನ್ ಮಾಡ್ಬಿಟ್ಟವ್ರೆ. ಹೆಂಗಿದ್ರು ತಾಯಿ ಗರ್ಭದಲ್ಲಿ ಸೆಲೆಕ್ಷನ್ ಮಾಡಿದ್ರಿಂದ ಅವ್ರು ಹೆಂಗಿದ್ರೆ ಏನಂತೆ, ಒಳ್ಳೆಯವರಾದ್ರೆ ಏನೋ ಕೆಟ್ಟವರಾದ್ರೆ ಏನಂತೆ, ದೇವ್ರು ಡಿಸೈಡ್ ಮಾಡಿ ಫಿಕ್ಸ್ ಆಗಿದ್ಮೇಲೆ ಯಾರು ಅದನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ವಲ್ಲ. ಅದರ ದೇವ್ರನ್ನ ಯಾರಾದ್ರು ಅವ್ರ ತೀರ್ಪುಗಳನ್ನ ಅವ್ರ ತೀರ್ಮಾನಗಳನ್ನ ಬದಲಾಯಿಸೋದಕ್ಕೆ ಸಾಧ್ಯನಾ? ಯಾರು ಇಲ್ಲ. ಹಂಗಿರ್ಬೇಕಾರೆ ಆಲ್ರೆಡಿ ಫಿಕ್ಸ್ ಆಗಿರ್ಬೇಕಾದ್ರೆ ನಾವ್ಯಾಕೆ ಟೆನ್ಷನ್ ತಗೋಬೇಕು? ನಾವ್ಯಾಕೆ ಹೋಗ್ಬಿಟ್ಟು ಏನ್ರಿ ಊರು ಕಟ್ಟೆಗಳಿಗೆ ಹೋಗ್ಬಿಟ್ಟು ಲೋಕದ ಕಟ್ಟೆಗಳಿಗೆ ಹೋಗಿ ಸುವಾರ್ತೆ ತರಬೇಕು ಅಲ್ವರ? ದೇವ್ರು ಆಲ್ರೆಡಿ ಡಿಸೈಡ್ ಮಾಡಿದ್ರೆ ನಾವ್ಯಾಕಪ್ಪ ಹೋಗ್ಬೇಕು? ಅದರ ಖಂಡಿತವಾಗೂ ಈ ಅರ್ಥದಲ್ಲ ವಾಕ್ಯ ಇದೆಯಾ ಅಂತಂದ್ರೆ ಖಂಡಿತವಾಗೂ ಇಲ್ಲ ರೀ. ಅಲ್ವರ ಕರ್ತನಲ್ಲಿ ಪ್ರೀತಿ ಅನಿಸಗಳೇ ಮತ್ತೆ ಅರ್ಥ ಏನು? ಅದರ ಯೋಚನೆ ಮಾಡ್ರಿ. ಏನ್ರಿ ಈ ತರ ಹುಟ್ಟೋದಕ್ಕಿಂತ ಮುಂಚೆ ದೇವರನ್ನು ಸೆಲೆಕ್ಷನ್ ಮಾಡ್ಬಿಟ್ಟಿದ್ರೆ ಏನ್ರಿ ಅಪೊಸ್ತಲ ಪೌಲು ಒಂದು ಮಾತು ಹೇಳ್ತಾರೆ. ಏನಂತ ಮಾತು ಹೇಳ್ತಾರನೆ ನೋಡಿ, ಇತರರನ್ನು ಸತ್ಯಕ್ಕೆ ಕರೆದ ಮೇಲೆ ನಾನೆಲ್ಲಿ ಅಯೋಗ್ಯನೆಂದು ಎಣಿಸ್ಕೊಂಡ್ ಬಿಡ್ತೀನೋ ಅಂತನ್ಬಿಟ್ಟು ಆ ಭಯದಿಂದ ನನ್ನ ಮೈಯನ್ನು ನಾನು ಏನ್ ಮಾಡ್ತೀನಿ, ಸ್ವಾಧೀನ ಪಡಿಸ್ಕೊಂತೀನಿ, ಜಸ್ತೀನಿ ಅಂತ ಏನ್ ಮಾಡ್ತಾರೆ ಅಪೊಸ್ತಲ ಪೌಲ್ ಹೇಳ್ತಾರೆ. ಅಲ್ವರ ನೋಡಿ ವಾಕ್ಯ ಓದನ 1ನೇ ಕೊರಿಂಥ 9ನೇ ಅಧ್ಯಾಯ
27ನೇ ವಾಕ್ಯ. ಜರಿಂತ ಸಿಸ್ಟರ್ ಓದ್ಬೋದಾ? 1 Corinthians 9:27. ಎಸ್ ಪಾಸ್ಟರ್. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ನೋಡ್ರ, ಏನು ಇತರರನ್ನು ಏನಂತಾರೆ, ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನಿಂದಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಏನ್ ಮಾಡ್ತೀನಿ, ಜಜ್ಜಿ ಸ್ವಾಧೀನ ಪಡಿಸ್ಕೊತೀನಿ. ಯಾಕಪ್ಪ ಅಪೊಸ್ತಲ ಪೌಲು ಬಿದ್ದೋಗ್ಬಿಡ್ತೀನೋ ಎಂಬಂತ ಭಯದಿಂದ ಯಾಕೆ ಭಯ ಪಡ್ಬೇಕು? ಅವರು ದೇವ್ರು ಆಲ್ರೆಡಿ ಅವ್ರನ್ನ ಆಯ್ಕೆ ಮಾಡ್ಬಿಟ್ಟಿದಾರಲ್ಲ, ತಾಯಿ ಗರ್ಭದಲ್ಲಿ ಅವ್ರನ್ನ ಆಯ್ಕೆ ಮಾಡ್ಬಿಟ್ಟಾರಲ್ಲ. ಹಂಗಿರ್ಬೇಕಾರೆ ಅಪೊಸ್ತಲ ಪೌಲ್ ಯಾಕೆ ತನ್ನ ಮಹಿನ ಅಧೀನ ಪಡಿಸ್ಕೊಬೇಕು? ಯಾಕೆ ಅದನ್ನ ಜಜ್ಬೇಕು? ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಏನು ಅವಶ್ಯಕತೆ ಇದೆ? ಅಲ್ವರ ಏನಕ್ಕೆ ಬೇಕಾಗಿದೆ? ಅದರ ತಾಯಿ ಗರ್ಭದಲ್ಲಿ ಸೆಲೆಕ್ಷನ್ ಮಾಡಿರ್ಬೇಕಾದ್ರೆ ಯಾಕೆ ಅವ್ರಿಗೆ ಇಷ್ಟೊಂದು ಭಯ? ಇನ್ನೊಂದ್ ಕಡೆ ಅಪೊಸ್ತಲ ಪೌಲ್ ಫಿಲಿಪಿಯರ್ ಬರೆದಂತ ಪತ್ರಿಕೆ 2:10 ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೆ 12ರಲ್ಲಿ ಬಹು ಭಯ ಭೀತಿಯಿಂದ ನಡುಕದಿಂದ ನಿಮ್ಮ ರಕ್ಷಣೆ ನೀವು ಸಾಧಿಸ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಸಾಧಿಸ್ಕೊಬೇಕು? ತಾಯಿ ಗರ್ಭದಿಂದ ಜಗದ್ ಉತ್ಪತ್ತಿಕ್ಕಿಂತ ಮುಂಚೆನೆ ನಮ್ಮನ್ನ ಸೆಲೆಕ್ಷನ್ ಮಾಡಿರ್ಬೇಕಾದ್ರೆ ನಾವ್ಯಾಕೆ ಇಷ್ಟೊಂದು ಕಷ್ಟಪಡ್ಬೇಕು? ಸೆಲೆಕ್ಷನ್ ಆಲ್ರೆಡಿ ಆಗ್ಬಿಟ್ಟಿದಲ್ಲ. ನಾವ್ ಹೆಂಗಿದ್ರೆ ಏನಂತೆ, ಬೈಬಲ್ ಓದೋದು ಏನಕ್ಕೆ ಹಂಗಾರೆ? ನಾವೆಲ್ಲ ಬೈಬಲ್ ಮುಚ್ಚಿಬಿಟ್ಟು ಸೀದಾ ಮನೆಗೆ ಹೋಗ್ಬಿಡ ನಡೀರ್ತೀನಿ, ಎಂಜಾಯ್ ಮಾಡೋ ನಡೀರ್ತೀನಿ. ಹೆಂಗ್ರು ಸಂಡೇ ತುಂಬಾ ಇದೆ, ಎಲ್ಲ ಎಷ್ಟೋ ಕಮಿಟ್ಮೆಂಟ್ಸ್ ಇದೆ, ಅದರ ಎಷ್ಟೆಷ್ಟೋ ಆಪ್ಷನ್ಸ್ ಇದೆ, ಅದರ ಎಂಜಾಯ್ ಮಾಡೋದಕ್ಕೆ ನಾವ್ಯಾಕೆ ಹೋಗೋರು ಓದ್ಬೇಕು? ಅಂದ್ರೆ ದೇವ್ರು ನಮ್ಮನ್ನ ಜಗದ್ ಉತ್ಪತ್ತಿಕ್ಕಿಂತ ಮುಂಚೆ ಆಯ್ಕೆ ಮಾಡಿರ್ಬೇಕಾದ್ರೆ ನಾವ್ಯಾಕೆ ತಲೆ ಕೆಡಿಸ್ಕೊಬೇಕು? ದೇವ್ರ ಸೆಲೆಕ್ಷನ್ ಮಾಡೋ ದೇವ್ರು ಮಾಡ್ಕೊಂತಾರೆ ಬಿಡ್ರಿ ಅಂತ ಬಿಟ್ಬಿಡಕ್ಕಾಗ್ತದಾ? ಮತ್ತೆ ಆ ವಾಕ್ಯದ ಅರ್ಥ ಏನು? ಏನಕ್ಕೆ ಹಂಗೆ ಹೇಳಿದ್ದಾರೆ ಅಲ್ವರ? ಅದನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಆ ವಾಕ್ಯನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕ್ರಿ. ಅದರ ವಾಕ್ಯಗಳನ್ನ ತಪ್ಪಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ಬಿಡ್ರಿ. ನೋಡಿ, ಒಂದು ಸ್ಪಷ್ಟವಾಗಿ ತಿಳ್ಕೊಬೇಕು, ದೇವರು ಯಾರನ್ನೋ ಹುಟ್ಟೋದಕ್ಕಿಂತ ಮುಂಚೆನೆ ನರಕಕ್ಕಾಗ್ಲಿ ಸ್ವರ್ಗಕ್ಕಾಗ್ಲಿ ಯಾರನ್ನೋ ಫಿಕ್ಸ್ ಮಾಡಿಲ್ಲ. ಆ ತರ ವಾಕ್ಯ ಇಲ್ಲ. ಜಗತ್ತು ಉತ್ಪತ್ತಿಕ್ಕಿಂತ ಮುಂಚೆ ಆಯ್ಕೆ ಮಾಡಿದೆ ಅಂತ ಹೇಳಿದರೆ ಏನಕ್ಕೆ ಅಂತ ನಾವೇನ್ ಮಾಡ್ಬೇಕು? ಇವಾಗ ಹುಡುಕಿ ಓದ್ಬೇಕಲ್ಲಿ ಅಲ್ಲರ. ಸಾಮಾನ್ಯವಾಗಿ ಎಲ್ಲ ಏನ್ ತಿಳ್ಕೊಂಡ್ಬಿಡ್ತಾರೆ, ನರಕ ಸ್ವರ್ಗ ಫಿಕ್ಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಹಂಗಲ್ಲ ರೀ. ಸ್ವಲ್ಪ ಸಮಾಧಾನವಾಗಿ ನಾವು ಆ ವಾಕ್ಯ ಏನ್ ಹೇಳ್ತಾ ಬಿಟ್ಟು ಇನ್ನೊಂದ್ಸತಿ ಓದೋಣ. ನೋಡಿರ್ತೀನಿ, ಓದಿದ್ರೆ ಅಲ್ಲಿ ನಮ್ಗೆ ಅರ್ಥ ಕ್ಲೀನಾಗಿ ಕೊಡ್ತಾರೆ. ನೋಡಿರ್ತೀನಿ, ಎಫೆಸರ್ ಪತ್ರಿಕೆ 1:4. ಗೌತಮ್ ಬದರ್ ಓದ್ಬೋದಾ? ಬ್ರದರ್ ಇಲ್ಲ, ಇವತ್ತು ಬೈಬಲ್ ಇಲ್ಲ ಬ್ರದರ್. ಹೌದ್ರಾ? ಸರಿ, ಓಕೆ. ವಿಕ್ರಮ್ ಬದರ್ ಓದ್ಬೋದಾ? ಎಫೆಸರ್ಗೆ ಬರೆದ ಪತ್ರಿಕೆ 1:4. ಓಕೆ. ಓಕೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡರು. ನೋಡ್ರಿ, ಈ ವಾಕ್ಯನ ಯಾರು ಅಬ್ಸರ್ವ್ ಮಾಡಿದ್ರ? ಜಗತ್ ಉತ್ಪತ್ತಿಕ್ಕಿಂತ ಮುಂಚೆ ಏನಕ್ಕೆ ಆಯ್ಕೆ ಮಾಡಿದ್ರು ಅಂತ ಅಲ್ಲಿ ಕಾರಣ ಕೊಟ್ಟಿದೆ ನೋಡ್ರಿ. ಅದರ ನಮ್ಮನ್ನ ಜಗತ್ ಉತ್ಪತ್ತಿಕ್ಕಿಂತ ಮುಂಚೆ ಆಯ್ಕೆ ಮಾಡಿದ್ರು ಅಂತ ಜಸ್ಟ್ ಹಂಗೆ ಕೊಡ್ಲಾರಿ. ಏನಕ್ಕಾಗಿ ಆಯ್ಕೆ ಮಾಡಿದ್ರು ಅಂತ ಅಂದ್ಬಿಟ್ಟು ಅಲ್ಲಿ ಬಹು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನ ಎಷ್ಟೋ ಜನ ಓದ್ಬೇಕಂದ್ಬಿಟ್ಟು ಹಂಗೆ ಸ್ಕಿಪ್ ಔಟ್ ಮಾಡ್ಬಿಡ್ತಾರ. ಹೇಳಿದ್ರೆ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರಾಗಿರ್ಬೇಕೆಂದು ನಮ್ಮನ್ನ ಜಗದ್ ಉತ್ಪತ್ತಿಗೆ ಮುಂಚೆ ಆಯ್ಕೆ ಮಾಡಿದ್ರು. ಏನಕ್ಕೆ ಆಯ್ಕೆ ಮಾಡಿದ್ರು? ಪರಲೋಕಕ್ಕೆ ಸ್ವರ್ಗಕ್ಕೆ ಅನ್ಕೊಟ್ಟವ್ರ ಅಲ್ಲಿ? ಇಲ್ಲ ಇಲ್ದಿರೋದು ಹೇಳಕ್ ಹೋಗ್ಬಿಡಿದ್ರೆ ಏನ್ ಹೇಳಿದ್ರೆ, ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರಾಗಿರ್ಬೇಕು. ಪರಿಶುದ್ಧರು ದೋಷವಿಲ್ಲದವರಾಗಿರ್ಬೇಕು, ಪ್ರೀತಿಯಲ್ಲಿ ನಡ್ಕೊಬೇಕು ಅಂದ್ಬಿಟ್ಟು ಈ ಗುಣಗಳು ನಮ್ಮಲ್ಲಿ ಇರಬೇಕು ಅಂತ ಜಗತ್ ಉತ್ಪತ್ತಿಕ್ಕಿಂತ ಮುಂಚೆನೆ ಏನ್ ಮಾಡೋರಂತ ದೇವ್ರು ಇವಾಗ ಏನ್ರೆ ಆತ್ಕೊಂಡವ್ರು. ಏನ್ ಆತ್ಕೊಂಡ್ರು? ಇಂಥವ್ರನ್ನ ಆತ್ಕೊಂಡವ್ರು. ಇಂಥ ಗುಣ ಲಕ್ಷಣಗಳು ಯಾರಲ್ಲಿದೆಯೋ ಅಂತವ್ರನ್ನ ದೇವ್ರೇನ್ ಮಾಡಿದ್ದಾರೆ? ಜಗತ್ ಉತ್ಪತ್ತಿಕ್ಕಿಂತ ಮುಂಚೆನೆ ಫಿಕ್ಸ್ ಮಾಡೋರೆ ಅಂತ ಹೇಳ್ತಾರೆ. ಅಷ್ಟೇ ಹೊರತು ಇಂಡಿವಿಜುವಲ್ಸ್ ಅಂತ ಹೇಳಾರ. ಅದರಲ್ಲಿ ರಾಜು ಇರಬೇಕು, ಅದರಲ್ಲಿ ಗೋಪಾಲ ಇರಬೇಕು, ನಾಗರಾಜ್ ಇರಬೇಕು ಅಂತ ಫಿಕ್ಸ್ ಮಾಡೋರ? ಇಲ್ಲ ರೀ. ಏನ್ ಮಾಡೋರಲ್ಲಿ? ಅಲ್ಲಿ ಯಾವ ವ್ಯಕ್ತಿಗಳು ಬರ್ತಾರೋ ಆ ವ್ಯಕ್ತಿಗಳಿಗೆ ಇರ್ಬೇಕಂತ ಗುಣಲಕ್ಷಣಗಳನ್ನ ಫಿಕ್ಸ್ ಮಾಡೋರು ಅಷ್ಟೇ ಹೊರತು ಆ ವ್ಯಕ್ತಿಗಳನ್ನ ಫಿಕ್ಸ್ ಮಾಡಲಿಲ್ಲ. ಅಬ್ಸರ್ವ್ ಮಾಡಿದ್ರ ಹಂಗಿದ್ಯಾ ವಾಕ್ಯದಲ್ಲಿ? ನೋಡಿದ್ರಿ ಹೇಗೆಂದ್ರೆ ನಾವು ಏನಾಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು ಅಲ್ವರ. ಅದ್ರಲ್ಲಿ ರಾಜು ಆಗ್ಬೋದು, ಮೋಹನ್ ರಾಜ್ ಬದರ್ ಆಗ್ಬೋದು, ವಿಕ್ರಮ್ ಬದರ್ ಆಗ್ಬೋದು, ಗೌತಮ್ ಬ್ರದರ್ ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು. ಅದ್ರಲ್ಲಿ ಇವರೇ ಇರ್ಬೇಕು ಅಂತೇನಿಲ್ಲ. ಇಲ್ಲ, ಯಾರು ಬೇಕಾದ್ರೂ ಇರ್ಬೋದು.
ಆದರೆ ಈ ಗುಣಗಳೇನಾಗಿರ್ಬೇಕು ಅಂತ ಹೇಳ್ತಾರೆ ಅದರ. ಇದಕ್ಕೆ ಇನ್ನೊಂದು ರೆಫರೆನ್ಸ್ ಇದು ನೋಡ್ತೀನಿ ಬಹು ಸ್ಪಷ್ಟವಾಗಿ. ಅದನ್ನೇ ಅಪೊಸ್ತಲ ಪೌಲ್ ಇನ್ನೊಂದು ಕಡೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ರೋಮಪುರದಲ್ಲಿ 8ನೇ ಅಧ್ಯಾಯ 29ನೇ ವಾಕ್ಯ ಓದಿರ್ತೀನಿ. ರೋಮನ್ಸ್ 8:29 ಓದ್ರಿ. ರೋಮನ್ಸ್ 8:29 ಓದಿ ಜೋಲ್ ಬ್ರದರ್. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಏನ್ರಿ ಮೊದಲೇ ನೇಮಿಸಿದ್ರು. ಯಾರನ್ನು ಆದ್ಕೊಂಡು ಮೊದಲೇ ಏನ್ ಮಾಡಿದ್ರಂತೆ? ನೇಮಿಸ್ಬಿಟ್ರು. ಏನಕ್ಕೆ ನೇಮಿಸ್ಬಿಟ್ರು? ಯಾರು ಅಬ್ಸರ್ವ್ ಮಾಡಿದ್ರ? ಇಲ್ಲಿ ಏನಕ್ಕೆ ನೇಮಿಸಿದಾರಂತೆ? ಯಾರು ಅಬ್ಸರ್ವ್ ಮಾಡಿದ್ರ? ಗಮನಿಸ್ತಾ ಇದಾರೆ ಎಲ್ಲರೂ? ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ. ವೆರಿ ಗುಡ್. ನೋಡ್ರ ಏನ್ರಿ? ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರಿರಬೇಕೆಂದು ಅವರಲ್ಲಿ ಆತನ ಏನಾಗಿರ್ಬೇಕಂತೆ? ಹಿರಿಯನಾಗಿರ್ಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ಏನಿದೆ ತಿಳಿದುಕೊಂಡನೋ. ಯಾರನ್ನು ಮೊದಲು ತಿಳಿದುಕೊಂಡರೋ ಫಸ್ಟೇ ದೇವರು ಯಾರು ಅಂತಂದ್ಬಿಟ್ಟು ಅವ್ರನ್ನ ಫಿಕ್ಸ್ ಮಾಡಲ್ಲ. ಅವರನ್ನು ತನ್ನ ಮಗನ ಸ್ವಾರೂಪ್ಯ ಉಳ್ಳವರಾಗಿರ್ಬೇಕೆಂದು ಮೊದಲೇ ನೇಮಿಸಿದ್ರು. ಏನಪ್ಪ ನೇಮಿಸಿದ್ದಾರೆ ಅಂದ್ರೆ ಮೊದಲೇ ತನ್ನ ಮಗನ ಸ್ವಾರೂಪ್ಯ ಉಳ್ಳವರಾಗಿರ್ಬೇಕು ಅಂತ ನೇಮಿಸಿದ್ದಾರೆ. ಅಂದ್ರೆ ದೇವರು ಏನಪ್ಪ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಹೊರಗಡೆ ಇಂಡಿವಿಜುವಲ್ಸ್ನ ಫಿಕ್ಸ್ ಮಾಡಿಲ್ಲ ರೀ. ಚೆನ್ನಾಗಿ ಅಪ್ಕೊಳ್ಳಿ. ಆ ಇಂಡಿವಿಜುವಲ್ಸ್ಗೆ ಇರ್ಬೇಕಂತ ಗುಣಲಕ್ಷಣಗಳ ಕ್ಯಾರೆಕ್ಟರ್ನೇ ಮಾಡೋರು, ಫಿಕ್ಸ್ ಮಾಡೋರು. ಏನ್ ಕ್ಯಾರೆಕ್ಟರು? ತನ್ನ ಮಗನ ಸ್ವಾರೂಪ್ಯ ಉಳ್ಳವನಾಗಿರ್ಬೇಕು ಅಂತ. ಅರ್ಥ ಆಯ್ತಾ? ತನ್ನ ಮಗನ ಸ್ವಾರೂಪ್ಯ ಕ್ರೈಸ್ಟ್ ಇಮೇಜ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ದೇವ್ರ ಮಾಡೋರಂತ ಫಿಕ್ಸ್ ಮಾಡೋರಂತ ರೀ. ಅಂದ್ರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನೋಡ್ರ, ಬೈಬಲ್ ಸ್ಪಷ್ಟವಾಗಿ ಹೇಳ್ತಾರೆ, ಯಾರನ್ನೋ ಹುಟ್ಟಕ್ಕಿಂತ ಮುಂಚೆ ಪರಲೋಕಕ್ಕೆ ನರಕಕ್ಕೆ ಫಿಕ್ಸ್ ಮಾಡಿಲ್ಲ. ಕೇವಲ ಒಂದು ಗುಣಲಕ್ಷಣಗಳನ್ನ ಫಿಕ್ಸ್ ಮಾಡಿದಾರೆ ಅಂತೀನಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ನಾವೇನಪ್ಪ ನೋಡ್ತೀರಿ ಅಂತಂದ್ರೆ ಏನ್ರಿ, ಇವಾಗ ಎಕ್ಸಾಂಪಲ್ ಯೂದಾಸ್ ಏನಪ್ಪ ಆಗಿದ್ರು ಅಂದ್ರೆ ಒಂದು ಅಪೋಸ್ಟಲ್ಸ್ ಆಗಿದ್ರು ಅಲ್ವನಾ. ಯೇಸು ಕ್ರಿಸ್ತ 12 ಜನ ಅಪೋಸ್ಟಲ್ಸ್, ಒಂದು ಅಪೋಸ್ಟಲ್ ಯಾರಪ್ಪ ಅಂದ್ರೆ ಯೂದಾಸ್. ಆದ್ರೆ ಯೂದಾಸ್ ಏನ್ ಮಾಡೋದು ಅಂದ್ರೆ ಯೇಸು ಕ್ರಿಸ್ತನ್ಗೆ ಏನ್ ಮಾಡ್ಬಿಟ್ರು? ಅವ್ರ ಹಿಡ್ಕೊಟ್ಬಿಟ್ರು ಅಲ್ರ. ಇವಾಗ ಆ ಸ್ಥಾನನ ದೇವ್ರು ಯಾರು ಕೊಟ್ರು ಅಂದ್ರೆ ಅಪೋಸ್ಟಲ್ ಪೌಲ್ ಕೊಟ್ರು ಅಂತ ನಾವೇನ್ ಮಾಡ್ತೀರಿ? ಬಹು ಸ್ಪಷ್ಟವಾಗಿ ನೋಡ್ತೀರಿ. ಯಾರು ಆತನ ಒಂದಿಗೆ ಏನು ದೀಕ್ಷಾ ಸ್ಥಾನ ಒಂದಾಗಿಂದ ಹಿಡ್ದು ಆತನ ಪುನರುತ್ಥಾನ ಬಗ್ಗೆ ಸಾಕ್ಷಿ ಕೊಡೋರಾಗಿದ್ರು, ಯೇಸು ಕ್ರಿಸ್ತನ್ ಹೋಗ್ತಾ ಬರ್ತಾ ಅವ್ರ ಜೊತೆ ಅನ್ಯೋನ್ಯತೆಯಲ್ಲಿ ಇದ್ರು. ಅವ್ರೇನಾಗಿರ್ಬೇಕು? ಅಪೋಸ್ಟಲ್ ಒಂದಾಗಿರ್ಬೇಕು ಅಂತ ಅಂದ್ಬಿಟ್ಟು ಯಾರನ್ನ ದೇವ್ರು ಫಿಕ್ಸ್ ಮಾಡ್ತಾರೆ ಅಂತಂದ್ರೆ ಏನ್ರ ಇವ್ರು ಮತೆಯನ್ನ ಚೀಟಿ ಹಾಕ್ಬಿಟ್ಟಿರ್ತಾರೆ. ಅದು ದೇವ್ರ ಅಂಗೀಕಾರ ಮಾಡಲ್ಲ. ಯಾಕಂದ್ರೆ ಇವ್ರು ಚೀಟಿ ಹಾಕ್ಬಿಟ್ಟಿರ್ತದೆ. ಅಪೋಸ್ಟಲ್ಸ್ನ ಆಯ್ಕೆ ಮಾಡಿದ್ ಯಾರು? ಯೇಸು ಕ್ರಿಸ್ತು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ದೇಶದ ಅನುಸಾರ ಏನ್ ಮಾಡ್ತಾರೆ? ಆಯ್ಕೆ ಮಾಡ್ತಾರೆ. ಅದ್ರಲ್ಲಿ ಏನಾಗ್ಬಿಟ್ರು? ಒಬ್ರು ಯೂದಾಸ್ ಬಿತ್ತೋಗ್ಬಿಡ್ತಾರೆ. ಇವಾಗ ಅದನ್ನ ಆಯ್ಕೆ ತಿರ್ಗಾ ಯಾರು ಮಾಡ್ಬೇಕು? ಅಪೋಸ್ಟಲ್ಸ್ ಎಲ್ಲ ಮಾಡಂಗಿಲ್ಲ ರೀ. ಅದನ್ನ ಮಾಡ್ಬೇಕಾಗಿದೆ ಯಾರಂತೆ? ಕ್ರಿಸ್ತನು. ಅದನ್ನು ಕ್ರಿಸ್ತನ್ ಏನ್ ಮಾಡ್ತಾರೆ ನೋಡ್ರಿ ಅಂತೀನಿ, ಮಾಡ್ತಾ ಅಂತಾರೆ ಅಲ್ಲರ. ಅದಕ್ಕೆ ಅಪೋಸ್ಟಲ್ ಪೌಲ್ ಆ ಸ್ಥಾನ ತಗೊಂತಾರೆ. ಇವಾಗ ಯೂದಾಸನ ಊಟಕ್ಕಿಂತ ಮುಂಚೆ ದೇವ್ರು ಫಿಕ್ಸ್ ಮಾಡ್ಬಿಟ್ಟಿದ್ರ ಇವ್ರು ಇಲ್ಗೋಬೇಕು ಅಲ್ಗೋಬೇಕು ಅಂತ? ಇಲ್ವಲ್ಲ. ಯೋಚನೆ ಮಾಡಿರ್ತೀನಿ. ಯೂದಾಸ್ ಫಸ್ಟ್ ಹೆಂಗಿದ್ರು? ಚೆನ್ನಾಗಿದ್ರು. ಆಮೇಲೆ ಏನಾದ್ರು? ಮೋಸವಾಗ್ಬಿಟ್ರು. ಅಪೋಸ್ಟಲ್ ಪೌಲ್ ಹೆಂಗಿದ್ರು? ಫಸ್ಟ್ ಭಯಂಕರ ಮೋಸವಾಗಿದ್ದವರು, ಆನಂತರ ಏನಾದ್ರು? ಅಲ್ರ ನೋಡಿ, ದೇವರ ಗುಣಲಕ್ಷಣಗಳಿಗೆ ಅನುಗುಣವಾಗಿ ಬಂದವ್ರೆ ಅಲ್ವರ. ಫಸ್ಟ್ ದೇವರ ಗುಣಲಕ್ಷಣಗಳಿಗೆ ಅನುಗುಣವಾಗಿದ್ದವರು ಆ ಟ್ರ್ಯಾಕ್ನ ಬಿಟ್ಟು ಬೇರೆ ಟ್ರ್ಯಾಕ್ ಹೋಗೋದವಾಗ ದೇವ್ರನ್ನ ರಿಜೆಕ್ಟ್ ಮಾಡ್ಬಿಟ್ರು ಅಲ್ವರ. ಅಂದ್ರೆ ಸೆಲೆಕ್ಷನ್ ಮಾಡಿದ ತಕ್ಷಣ ಅವರೇ ಇರ್ಲೇಬೇಕು, ಹೆಂಗಿದ್ರು ಸರಿ ಪರವಾಗಿಲ್ಲ, ನೀವು ಒಳ್ಳೆಯವರಾಗಿದ್ರು ಸರಿ ಕೆಟ್ಟವರಾಗಿದ್ರು ಸರಿ ನಿಮ್ನೆ ಆಯ್ಕೆ ಮಾಡ್ತೀನಿ ಅಂತ ಏನು ಹೇಳಿಲ್ಲ ರೀ. ನಾನು ಹಂಗೆ ಹೇಳಿಲ್ಲ ಅಲ್ವರ. ಆಯ್ಕೆ ಮಾಡ್ತಾರೆ. ಆಯ್ಕೆಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಇದ್ರೆ ಮಾತ್ರ ಒಳ್ಳೆಯವರಕ್ಕೆ ಸಾಧ್ಯ ಹೊರತು ಇಲ್ಲ ಅಂದ್ರೆ ಎಂಥವ್ರು ದುರ್ಸರು ಅದನ್ನೇನ್ ಮಾಡ್ತಾರೆ? ತೆಗೆದಾಕ್ಬಿಡ್ತಾರೆ. ಅದನ್ನೇ ಬ್ಯೂಟಿಫುಲ್ ಎಕ್ಸಾಂಪಲ್ ಯೂದಾಸು ಎಲ್ಲ ಇತ್ತು ರೀ. ಆದ್ರೆ ದೇವರ ಗುಣಲಕ್ಷಣಗಳಿಗೆ ಮಗನ ಸ್ವಾರೂಪ್ಯ ಉಳ್ಳವರಾಗಿರಕ್ಕೆ ಇರ್ಲಿಲ್ಲ. ಅದರ ದೋಷವಿಲ್ಲದವರು ಪ್ರೀತಿಯಲ್ಲಿ ಪರಿಶುದ್ಧರಾಗಿ ನಡ್ಕೊಬೇಕು ಅಂತ ಗುಣಗಳಿತ್ತು ನೋಡಿ. ಜಗದುತ್ಪತ್ತಿಕ್ಕಿಂತ ಮುಂಚೆ ಗುಣಗಳನ್ನ ಸೆಲೆಕ್ಟ್ ಮಾಡಿದ್ರು. ಈ ಗುಣ ಅವರಲ್ಲಿ ಇರ್ಲಿಲ್ಲ, ಅದರಿಂದ ಅವನ್ನ ತೆಗೆದಾಕೋದ್ರು. ಆದ್ರೆ ಈ ಗುಣ ಇಲ್ದಿರಂತ ಒಂದು ಸೌಲಲ್ಲಿ ಪೌಲ್ ಆಗಿರ್ಬೇಕಾರೆ ಕಾಣಿಸ್ಕೊಡ್ಬೇಕಾರೆ ದೇವ್ರು ಯಾರನ್ನ ಆಯ್ಕೆ ಮಾಡ್ತಾರೆ? ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ? ಆಯ್ಕೆ ಮಾಡ್ತಾರೆ. ಪ್ರೀತಿಯಲ್ಲಿ ಪರಿಶುದ್ಧರು ನಿರ್ದೋಷಿಯಾಗಿ ಬಾಳೋದಿಕ್ಕೆ ಮನ್ಸಿತ್ತು ಅಪೋಸ್ಟಲ್ ಪೌಲ್ಗೆ. ಕ್ರಿಸ್ತನ ಸ್ವಾರೂಪ್ಯ ಉಳ್ಳವರಾಗೋದಿಕ್ಕೆ ಅವ್ರಿಗೇನಾಗಿತ್ತು? ಮನ್ಸಿತ್ತು ಅಲ್ಲರ. ಅದಕ್ಕೆ ಒಂದು ಸ್ತ್ರೀ ಪ್ರಸವ ವೇದನೆ ಪಡುವಂತ ರೀತಿಲಿ ನಾನ್ ನಿಮ್ಮಲ್ಲಿ ಕ್ರಿಸ್ತನು ಎಂದ್ರೆ ಬೆಳೆಯೋ ರೀತಿಲಿ ನಾನು ತುಂಬಾ ಪ್ರಯಾಸ ಪಡ್ತೀನಿ ಅಂತ ಹೇಳ್ತಾರೆ. ಎನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಯೂದಾಸ್ ಬದಲು ಅಪೋಸ್ಟಲ್ ಪೌಲ್ ಬರ್ತಾರೆ. ಯಾಕಂದ್ರೆ ಗುಣಗಳಿತ್ತು ಅದರ. ಹಂಗಾರೆ ಏನಪ್ಪ ಇಲ್ಲಿ ಫಿಕ್ಸ್ ಆಗಿದೆ ಅಂತಂದ್ರೆ
ಕ್ವಾಲಿಫಿಕೇಶನ್ಸ್ ಫಿಕ್ಸ್ ಆಗಿದೆ, ಕ್ವಾಲಿಟಿಗಳೇ ಫಿಕ್ಸ್ ಆಗಿದೆ ಹೊರತು ನಾಟ್ ಇಂಡಿವಿಜುವಲ್ಸ್. ಎಕ್ಸಾಂಪಲ್ ಮಿಲ್ಟ್ರಿ. ಇವಾಗ ಮಿಲ್ಟ್ರಿಗೆ ಸೆಲೆಕ್ಷನ್ ಮಾಡ್ಬೇಕಾರೆ ಹೆಂಗ್ ಸೆಲೆಕ್ಷನ್ ಮಾಡ್ತಾರೆ? ಅಲ್ರ ಏನಿರ್ಬೇಕು? ಒಂದು ಹೈಟ್ ಇರಬೇಕು, ಒಂದು ವೆಯ್ಟ್ ಇರಬೇಕು, ಆಮೇಲೆ ಐಸೈಟ್ ಹಿಂಗೆ ಇರಬೇಕು, ಅದರ ತೈಸು, ಅದರ ತೈಸೆಪ್ಸು, ಬೈಸೆಪ್ಸು, ಅದರ ಹಿಪ್ ಎಲ್ಲ ಹೆಂಗಿರ್ಬೇಕು, ಎಲ್ಲ ಅವ್ರು ಏನು ಹೇಳ್ತಾರೋ ಕರೆಕ್ಟಾಗಿ ಏನಾಗಿರ್ಬೇಕು ಅಲ್ಲಿ ಅಲ್ಲಿ ಇರ್ಬೇಕು ನೋಡ್ರಿ ಇರ್ತೀನಿ ಅಲ್ರ. ಅದೇ ಫಿಕ್ಸ್ ಮಾಡಿತಾರೆ ನೋಡಿ. ಸೊ ಆ ರೀತಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ ಈ ಗುಣಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಫಿಕ್ಸ್ ಮಾಡ್ತಾರೆ ನೋಡ್ತೀನಿ. ಸೊ ಯಾರಲ್ಲಿ ಆ ಗುಣ ಅವರೆಲ್ಲರೂ ಏನಾಗ್ತಾರೆ ಇದ್ರಲ್ಲಿ ಬರ್ತಾರೆ. ಇವಾಗ ಇಮ್ಯಾಜಿನ್ ಮಾಡಿ, ನಮ್ಮ ಹತ್ರ ಎಲ್ಲ ಗುಣಗಳಿದೆ, ಆದರೆ ಕಣ್ಣು ದೃಷ್ಟಿ ಸರಿ ಇಲ್ಲ, ಸ್ಪೆಕ್ಸ್ ಹಾಕೊಂಡ್ಬಿಡಿ ನೀವು ಒಳ್ಳೆ ದೊಡ್ಡ ಸೊಡ ಬಿಡಿತಾರ ಅಂದ್ರೆ ಅವಾಗ ಅವ್ರು ಬರ್ತಾರ ಅದಲ್ಲಿ ಅಂದ್ರೆ ಬರಲ್ಲ. ಹೈಟ್ ಇದೆ, ವೇಟ್ ಇದೆ, ಬೈಸೆಪ್ಸ್ ಇದೆ, ಎಲ್ಲ ಇದೆ, ಎಜುಕೇಶನ್ ಇದೆ, ಕ್ವಾಲಿಫಿಕೇಶನ್ಸ್ ಎಲ್ಲ ಇದೆ, ಆದ್ರೆ ಏನಿಲ್ಲ, ಐಸೈಟೇ ಇಲ್ಲ ಅಂತಂದ್ರೆ ಈ ಸೆಲೆಕ್ಷನ್ ಬರ್ತಾರ ಅಂತಂದ್ರೆ ಇಲ್ಲ ರೀ, ಸೆಲೆಕ್ಷನ್ ಬರ್ತಾರೆ. ಅವರು ಏನ್ರಿ, ಅವರು ಇಟ್ ಈಸ್ ನಾಟ್ ಎ ಕ್ವಾಲಿಫಿಕೇಶನ್ ಫಾರ್ ಟು ಬಿ ಇನ್ ಪಾರ್ಟ್ ಆಫ್ ಎ ಮಿಲಿಟರಿ. ಆರ್ಮಿಲಿ ಇರೋದಕ್ಕೆ ಸಾಧ್ಯ ಇಲ್ಲ ರೀ. ಅಲ್ಲರ ಆಯ್ತರ ಎಲ್ಲ ಇದೆ ರೀ, ಒಳ್ಳೆ ಎಂತ ಎಲ್ಲ ಕ್ವಾಲಿಟೀಸ್ ಎಲ್ಲ ಇದೆ, ಆದ್ರೆ ಹೈಟ್ ಇಲ್ಲ, ಸ್ವಲ್ಪ ಕುಳ್ಳ. ಅಂದ್ರೆ ಅವ್ರು ಬರ್ತಾರ ಅಂದ್ರೆ ಇಲ್ಲ ರೀ, ದೇ ಕಾನ್ ಬಿ ಟೇಕನ್. ವೈ? ಯಾಕಂದ್ರೆ ಏನ್ರಿ ಇದನ್ನ ಏನ್ರಿ ಸೆಲೆಕ್ಷನ್ ಆಗೋದಕ್ಕಿಂತ ಮುಂಚೆನೆ, ಏನ್ರಿ ಇದನ್ನ ಉತ್ಪತ್ತಿ ಮಾಡೋದಕ್ಕಿಂತ ಮುಂಚೆನೆ, ಇದನ್ನೆಲ್ಲ ಪ್ರೊಸೆಸ್ ಮಾಡೋಕ್ಕಿಂತ ಮುಂಚೆನೆ ಮಿಲ್ಟ್ರಿಯವರು ಏನು ಫಿಕ್ಸ್ ಮಾಡಿರ್ತಾರೆ? ಗುಣಲಕ್ಷಣಗಳನ್ನ, ಕ್ವಾಲಿಫಿಕೇಶನ್ಸ್ನ ಫಿಕ್ಸ್ ಮಾಡ್ತಾರೆ. ಇಂಥವ್ರು ಇದೇ ಹೈಟಲ್ಲಿ ನಡ್ಕೊಬೇಕು, ಇದೇ ವೆಯ್ಟಲ್ಲಿ ಇರಬೇಕು, ಇದೇ ಥರ ಕ್ವಾಲಿಫಿಕೇಶನ್ಸ್ ಇರಬೇಕು ಅಂತ ಫಿಕ್ಸ್ ಮಾಡಿ ತಗೊಂಡಿದ್ದೀನಿ. ಹಾಗಿದ್ದವ್ರು ಮಾತ್ರ ಬರೋಕ್ಕೆ ಸಾಧ್ಯ ಹೊರತು ಮಿಗ್ದಿರೋಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೆಂಗೆ ಮಿಲ್ಟ್ರಿಯಲ್ಲಿ ಫಿಕ್ಸ್ ಮಾಡಿದ್ದಾರೆ ಅಲ್ವರ? ಏನು ಫಿಕ್ಸ್ ಮಾಡಿದ್ದಾರೆ? ಬರೀ ಹೈಟು ವೆಯ್ಟು ಏನ್ರಿ, ಎಜುಕೇಶನ್ ಮಾತ್ರ ಅಲ್ಲ ರೀ, ಕ್ವಾಂಟಿಟಿ ಅದರ ಏನು ಇಡೀ ಇಂಡಿಯಾದಲ್ಲಿ ಅಪ್ಲೈ ಮಾಡ್ಬೋದಾ? ಮಾಡೋ, ತೊಂದರೆ ಇಲ್ಲ. ಆದರೆ ಎಷ್ಟಿದೆ ಸೀಟ್, ವೇಕೆಂಟ್ ಸೀಟ್ ಎಷ್ಟಿದೆ ಫಿಕ್ಸ್ ಮಾಡ್ತಾನೆ, 100, 200, 1000 ಅದರ ವೇಕೆನ್ಸಿ ಎಷ್ಟಿದೆಯೋ ಅಷ್ಟು ಜನಕ್ಕೆ ಮಾತ್ರ ಏನ್ರಿ ಹುದ್ದೆ. ಇಷ್ಟ ಬಂದವರೆಲ್ಲ ಏನು ಮಾಡೋಕ್ಕಾಗಲ್ಲ ರೀ, ಜಾಯಿನ್ ಮಾಡ್ಕೊಳಕ್ಕಾಗಲ್ಲ ರೀ. ಅದರ ಎಲ್ಲರೂ ಒಂದಿಷ್ಟು ಅಪ್ಲೈ ಮಾಡೋಕ್ಕತ್ತದ ಅಂದರೆ ಇಟ್ ಇಸ್ ಲಿಮಿಟೆಡ್ ವೇಕೆನ್ಸಿ, ನಂಬರ್ ಈಸ್ ಆಲ್ಸೋ ಫಿಕ್ಸ್ಡ್ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂದರೆ ಇದೇ ಥರ ಹಳೆ ಒಡಂಬಡಿಕೆಯಲ್ಲಿ ಯಾಜಕರ ಸೆಲೆಕ್ಷನ್ಸ್ ಕೂಡ ನಾನು ಯೋಚನೆ ಮಾಡಿದ್ದೀನಿ. ಹಳೆ ಒಡಂಬಡಿಕೆ ನೋಡ್ಬೇಕಾದ್ರೆ ಯಾಜಕ ಮತ್ತು ಮಹಾಯಾಜಕನಿಗೆ ಸೆಲೆಕ್ಷನ್ ಮಾಡ್ತಾ ಇದ್ರಿ. ಮಹಾಯಾಜಕ ಆರೋನು, ಅವ್ರ ವಂಶದವರು ಅಲ್ವರ. ಅವ್ರ ವಂಶದವ್ರು ಯಾರು ಬರಬೇಕು ಅಂದರೆ, ಅಯ್ಯೋ ನಾನು ಆರೋನ್ ಮಗ, ನಾನು ಬಂದ್ಬಿಡ್ತೀನಿ ಅಂತ ಬರಂಗಿಲ್ಲ ರೀ. ಅದರ ಅವ್ರು ಬರಬೇಕು ಅಂದರೆ ಅವ್ರಿಗೆ ಕೆಲವೊಂದು ಕ್ವಾಲಿಟೀಸ್ ಇತ್ತು ರೀ. ಅಂದ್ರೆ ಆ ಕ್ವಾಲಿಫಿಕೇಶನ್ಸ್ ಇದ್ರೆ ಮಾತ್ರ ಏನ್ರಿ ಬರೋಂಗಿರ್ತಾ ಇತ್ತು ಹೊರತು ಬೇರೆ ಎಲ್ಲ ಬರೋಂಗಿರ್ತಾ ಇಲ್ಲ. ಏನದು ಕ್ವಾಲಿಫಿಕೇಶನ್ಸ್ ಓದ ನೋಡಿದ್ದೀನಿ. ಲೆವಿಟಿಕಸ್ 21st ಚಾಪ್ಟರ್ 17 to 21, ಯಾಜಕ ಕಾಂಡ 21ನೇ ಅಧ್ಯಾಯ 17ರಿಂದ 21. ಓದ್ತೀರಾ ಯಾರಾದ್ರೂ? ನೀನು ಆರೋನನಿಗೆ ಹೀಗೆ ಆಜ್ಞಾಪಿಸು, ನಿನ್ನ ಸಂತತಿಯವರು ಎಲ್ಲ ತಲಾಂತರಗಳಲ್ಲಿಯೂ ಯಾವ ಅಂಗಹೀನನು ದೇವರ ಆಹಾರವನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು. ನೋಡ್ರ, ಯಾವ ಅಂಗಹೀನನು ಬರಬಾರದು ಅಂದ್ರೆ ಹ್ಯಾಂಡಿಕ್ಯಾಪ್ ಎಲ್ಲ ಬರಂಗಿಲ್ಲ ರೀ. ಆಮೇಲೆ ಬರ್ತಾರೆ, ಕಂಟಿನ್ಯೂ ಮಾಡಿ ಬರ್ತಾರ. ಅಂಗಹೀನನು ಈ ಕಾರ್ಯವನ್ನು ವಹಿಸಿಕೊಳ್ಳಲೇ ಕೂಡದು. ನೋಡ್ರ, ಅಂಗಹೀನನು ಈ ಒಂದು ಕೆಲಸವನ್ನು ವಹಿಸಿಕೊಳ್ಳಲೇ ಕೂಡದು. ಆಮೇಲೆ ಅವನು ಕುರುಡನಾಗಲಿ, ಕುಂಟನಾಗಲಿ, ಕೋರೆ ಮೂಗನಾಗಲಿ, ವಿಪರೀತ ಅವಯವಗಳುಳ್ಳವನಾಗಲಿ, ಕೈಕಾಲು ಮುರುಕನಾಗಲಿ, ಗೂನು ಗುಜ್ಜಾರಿಯಾಗಲಿ, ಉಗ್ಗಣ ಕಾಯಿಗಣ, ನಾಲಿಗೆಯಲ್ಲಿ ಕಜ್ಜಿ ತುರಿಕೆಗಳುಳ್ಳವನಾಗಲಿ, ಬೀಜ ದೋಷವುಳ್ಳವನಾಗಲಿ, ಬೇರೆ ಯಾವ ಕಳಂಕವಿದ್ದವನಾಗಲಿ ಯೆಹೋವನಿಗೆ ಹೋಮ ದ್ರವ್ಯಗಳನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು. ಅದರ ಅಂಗಹೀನನು ಅಂತ ಹೇಳ್ತಾರೆ. ಏನ್ ಅಂಗಹೀನನು ಅಂದ್ರೆ ಒಂದ್ ಅಂಗ ಜಾಸ್ತಿನೂ ಇರಬಾರ್ದು, ಒಂದ್ ಅಂಗ ಕಮ್ಮಿ ಇರಬಾರ್ದು. ಅಂದ್ರ ಬೀಜ ದೋಷ ಉಳ್ಳವನಾಗಿರೋದು, ಮೂಗು ಚೆಪ್ಪೆ ಆಗಿರೋದು, ದೃಷ್ಟಿ ಏನು ಹೀನನಾಗಿರೋನು, ಅಂದೇನ ಉಂಡೆ ಕಣ್ಣು ಅವೆಲ್ಲ ಹೇಳ್ತಾರಲ್ಲ. ಏನಕ್ಕೆ ಇದು ಹಿಂಗೆ ಮಾಡಿದ್ದು ಅಂತಂದ್ರೆ ಏನ್ರಿ, ಇವಾಗ ಎಷ್ಟೋ ಜನಕ್ಕೆ 6 ಬೆಳ್ಳಿ ತಗೊಂಡಿರ್ತೀರಿ. ನಮಗೆಲ್ಲ 5 ಕೊಟ್ಟಿರೋ, ಕೆಲವು ಜನಕ್ಕೆ 6 ಇರ್ತಾರೆ ನೋಡಿದ್ರಿ. ಕೆಲವು ಜನಕ್ಕೆ ಕೈನಲ್ಲೂ 6, ಕಾಲಲ್ಲೂ 12 ಇರ್ತಾರ್ರಿ. ಅಂದ್ರೆ ಕೆಲವು ಜನಕ್ಕೆ ಕೆಲವೊಂದ್ ಕಡೆ ಜಾಸ್ತಿ ಇರ್ತದೆ ಅಂದ್ರ ಈ ಥರ ಎಲ್ಲ ಇರಂಗಿಲ್ಲ ರೀ. ಕ್ಲೀನ್ ಆಗಿರ್ಬೇಕು ಅಂದ್ರೆ ದೇಹದಲ್ಲಿ ಒಂದು ಅಂಗ ಎಕ್ಸ್ಟ್ರಾ ಇಲ್ಲ,
ಒಂದಂಗ ಕಮ್ಮಿ ಇಲ್ಲ. ಯಾಕೆ ಹಿಂಗೆ ಫಿಕ್ಸ್ ಮಾಡಿದ್ರು ಅಂತಂದ್ರೆ ನಮ್ಮ ಮಹಾಯಾಜಕ ಯಾರು? ಸತ್ಯವೇದದಲ್ಲಿ ಆರೋನು ಮಹಾಯಾಜಕ. ಆ ಆರೋನ್ಗೆ ಮಹಾಯಾಜಕನಾಗಿ ಸೂಚಿಸ್ತಾ ಇದ್ದದ್ದು ಯಾರಂತೆ? ಹಳೆ ಒಡಂಬಡಿಕೆಯಲ್ಲಿ ಆರೋನ್, ಹೊಸ ಒಡಂಬಡಿಕೆಯಲ್ಲಿ ಪ್ರಭು ಯೇಸು ಸರ್. ಯೇಸು ಕ್ರಿಸ್ತು ನಮ್ಗೆ ಏನಾಗಿದ್ದಾರೆ? ಒಂದು ಮಹಾಯಾಜಕ. ಬೈಬಲ್ ಐತಲ್ಲ ಇಬ್ರಿಯರ 5ನೇ ಅದರ ಯೇಸು ಕ್ರಿಸ್ತು ನಮಗೆ ಮಹಾಯಾಜಕನಾಗಿದ್ದಾನೆ. ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾದ್ರೆ ಯೇಸು ಕ್ರಿಸ್ತು ನಮಗೆ ಮಹಾಯಾಜಕ. ಈ ಮಹಾಯಾಜಕನಿಗೆ ದೇಹಕ್ಕೆ ಅಂಗವಾಗಿರೋರೆ ಸಭೆ ಅಂತ ನಾವೇನ್ ಮಾಡಿದ್ರಿ ಕಳೆದ ವಾರ ಕ್ಲೀನ್ ನೋಡ್ಕೊಂಡ್ ಬಂದ್ರಿ. ಅಂದ್ರೆ ಸಭೆ ಅಂದ್ರೆ ಯಾರೋ? ಯೇಸು ಕ್ರಿಸ್ತು ದೇಹಕ್ಕೆ ಅಂಗವಾಗಿರೋರು. ಆ ದೇಹಕ್ಕೆ ಅಂಗವಾಗಿರೋಂಥ ಸಂಖ್ಯೆ ಒಂದು ಜಾಸ್ತಿನೂ ಇಲ್ಲ, ಒಂದು ಕಮ್ಮಿನೂ ಇಲ್ಲ. ಅದ್ರಲ್ಲಿ ಯಾವುದೇ ಹ್ಯಾಂಡಿಕ್ಯಾಪ್ ಬರಂಗಿಲ್ಲ, ಲೋಪದೋಷ ಉಳ್ಳವನು ಯಾರೂ ಬರಂಗಿಲ್ಲ. ಅಂತಂದ್ರೆ ಇದಕ್ಕೆ ಟಾರ್ಗೆಟ್ ಏನಂದ್ರೆ ಕ್ರಿಸ್ತನ ಸ್ವರೂಪ. ಕ್ರಿಸ್ತನ ಸ್ವರೂಪನ ಯಾರು ಅಚೀವ್ ಮಾಡಿಲ್ವೋ ಯಾರಿಗೂ ಇದರಲ್ಲಿ ಅಂಗಗಳಲ್ಲಿ ಪಾಲೇ ಕೊಡೋದಿಲ್ಲ. ಸಂಖ್ಯೆ ಕೂಡ ಫಿಕ್ಸ್, ಕ್ವಾಲಿಟಿ ಕೂಡ ಫಿಕ್ಸ್, ಕ್ವಾಲಿಫಿಕೇಶನ್ ಕೂಡ ಫಿಕ್ಸ್. ಒಬ್ಬರು ಎಕ್ಸ್ಟ್ರಾ ಇಲ್ಲ, ಒಬ್ರು ಕಮ್ಮಿ ಇಲ್ಲ ರೀ. ಅದರ ಹಂಗಾರೆ ಅವ್ರ ಸಂಖ್ಯೆ ಎಷ್ಟು? ನಾವೇನು ನೋಡಿದ್ರೆ ಜಗತ್ ಉತ್ಪತ್ತಿಕ್ಕಿಂತ ಮುಂಚೆ ಇವ್ರನ್ನ ಆಡ್ಕೊಂಡ್ರಲ್ಲ. ಹಂಗಾರೆ ಗುಣಗಳಲ್ಲಿ ನೋಡ್ರಿ. ಹಂಗಾರೆ ನಂಬರ್ ಏನೋ? ಆ ಸಂಖ್ಯೆ ಏನಪ್ಪ ಅಂದ್ರೆ ಆ ಸಂಖ್ಯೆ 1,44,000. ಸರಿ, ಇದು ನಮ್ಗೆ ಬೈಬಲ್ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಪ್ರಕಟಣೆ 14ನೇ ಅಧ್ಯಾಯ 1ನೇ ವಾಕ್ಯ ಓದ ನೋಡಿದ್ದೀನಿ. ಇಲ್ಲಿ ಬಿಂದು ಸಿಟ್ಟು ಓದ್ತೀರಾ? ಓದ್ತೀನಿ. ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡನು. ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ನೋಡ್ರ ಏನ್ರಿ? 1,44,000 ಜನನ ಜಿಯೋನ್ ಪರ್ವತದ ಮೇಲೆ ನಿಂತಿರೋದನ್ನ ಕಂಡೇನೋ. ಈ 1,44,000 ಜನನೇ ಯೇಸು ಕ್ರಿಸ್ತನಿಗೆ ದೇಹಕ್ಕೆ ಅಂಗವಾಗಿರೋಂಥ ಒಂದು ಸದಸ್ಯರು. ಸೊ ಅದು ಫಿಕ್ಸ್ ಆಗ್ಬಿಟ್ಟಿದೆ. ಎಷ್ಟಪ್ಪ ಫಿಕ್ಸ್ ಆಗಿದೆ ಅಂತಂದ್ರೆ 1,44,000. ಅಂದ್ರ ಈ ಒಂದು ಸಂಖ್ಯೆ ಬಗ್ಗೆ ರೆವಲ್ಯೂಷನ್ 14 ಚಾಪ್ಟರ್ ಮತ್ತೆ ರೆವಲ್ಯೂಷನ್ 7 ಚಾಪ್ಟರ್ ಕೂಡ ಕೊಟ್ಟಿದೆ. 2 ಚಾಪ್ಟರ್ ಕೂಡ ಕೊಟ್ಟಿದೆ. ಇವಾಗ ನಾವೇನ್ ಮಾಡೋಣ, ರೆವಲ್ಯೂಷನ್ 7 ಚಾಪ್ಟರ್ ಓದ್ರಿ ಯಾರಾದ್ರು. ರೆವಲ್ಯೂಷನ್ 7 ಚಾಪ್ಟರ್ಲಿ 4th ವರ್ಸ್, ಪ್ರಕಟಣೆ 7ನೇ ಅಧ್ಯಾಯ 4ನೇ ವಾಕ್ಯ ಓದ್ರಿ. ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧವಾದಾಗ ನಾನು ಕೇಳಿದೆನು, ಇಸ್ರಾಯೇಲ್ಯರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು. ಅವರ ಸಂಖ್ಯೆ 1,44,000 ಮಂದಿ. ವೆರಿ ಗುಡ್ ಸ್ಟಾರ್. ಸರ್ ನೋಡ್ಬೇಕಾದ್ರೆ ಏನ್ರಿ ಒತ್ತಿಸಿಕೊಂಡವರು 1,44,000 ಏನ್ರಿ ಮಂದಿ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಆದ್ರೆ ಈ ಪ್ರಕಟಣೆ 14ನೇ ಅಧ್ಯಾಯಕ್ಕೂ 7ನೇ ಅಧ್ಯಾಯಕ್ಕೂ ಒಂದೇ ಒಂದು ಪದ ವ್ಯತ್ಯಾಸ ಇದೆ. ಏನಪ್ಪಾ ಅಂದ್ರೆ ಇಸ್ರೇಲಿನ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಅಂದ್ರೆ ಎಷ್ಟೋ ಜನ ಏನ್ ಮಾಡ್ಬಿಡ್ತಾರೆ, ಇದನ್ನ ಈ ವಾಕ್ಯ ಇಟ್ಕೊಂಡ್ಬಿಟ್ಟು ಬದಲು ಇದು ಇಸ್ರೇಲ್ ಜನಗಳಿಂದ ಮಾತ್ರ 1,44,000 ಜನ ಆಯ್ಕೆ ಮಾಡ್ತಾರದು, ಇದು ಅನ್ಯ ಜನಾಂಗದವ್ರಿಗೇನಿಲ್ಲ, ಅದು ಎಣಿಕೆ ಬರಲ್ಲ ಅಂತ ಅಂದ್ಬಿಡ್ತಾರೆ. ಅದರ ಸರಿ, ಇದು ಇಸ್ರೇಲ್ಗೆ ಸಂಬಂಧಪಟ್ಟಿದ್ದು, ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳೋದುಂಟು. ಆದ್ರೆ ಸ್ವಲ್ಪ ನಿಧಾನವಾಗಿ ನಾವೇನ್ ಮಾಡ್ಬೇಕು, ಥಿಂಕ್ ಮಾಡ್ಬೇಕು. ನೋಡ್ರಿ, ಇದುವರೆಗೂ ನಿಮ್ಗೆ ಪಾಠ ಹೇಳ್ಕೊಟ್ಟಿರೋದು ಬೈಬಲ್ ಹೆಂಗ್ ಹೇಳ್ಕೊಟ್ಟಿದ್ರಿ, ಏನೋ ಒಂದು ವಾಕ್ಯದಲ್ಲಿ ಒಂದು ಕನ್ಕ್ಲೂಷನ್ ಬರಬಾರ್ದು ಅಂತ ಇಷ್ಟು ದಿನ ನಾವು ಸ್ಪಷ್ಟವಾಗಿ ನೋಡಿದ್ರಿ. ನಾವು ಏನೇ ಒಂದು ಕನ್ಕ್ಲೂಷನ್ ಬರ್ಬೇಕಾದ್ರೆ ಅಥವಾ ಬೈಬಲ್ನಲ್ಲಿ ಏನಾರ ಒಂದು ಕಾಂಟ್ರಡಿಕ್ಟ್ ಆಗಿರೋಂಥ ಒಂದು ಪದಗಳು ಅಥವಾ ವಾಕ್ಯಗಳು ಬಂದರೆ ಅದನ್ನ ನಿಧಾನವಾಗಿ ನಾವೇನ್ ಮಾಡ್ಬೇಕು, ವಾಕ್ಯದಿಂದ ವಾಕ್ಯಕ್ಕೆ ನಾವು ಕಂಪೇರ್ ಮಾಡಿ ಹೋಲಿಕೆ ಮಾಡಿ ಓದ್ಬೇಕು ಅಂತ ನೋಡಿದ್ವಿ. ಅದ್ರ ಆಗ ನಾವೇನ್ ಮಾಡ್ಬೇಕು, ಈ ಪ್ರಶ್ನೆಗೆ ಉತ್ತರ ಬೈಬಲಲ್ಲೇ ಹುಡುಕ್ಬೇಕು. ನೋಡಿ, ಇದೇ ಒಂದು ಮಾತನ್ನ ಪ್ರಕಟಣೆ 14:3 ಏನ್ ಹೇಳ್ತಾರೆ ಓದ ನೋಡ್ತೀನಿ. ರೆವಲ್ಯೂಷನ್ 14:3 ಓದ್ರಿ ಸಹೋದರ ಸಹೋದರಿಗಳು. ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕಂಡುಕೊಳ್ಳಲ್ಪಟ್ಟ ಆ 1,44,000 ಜನರೇ ಹೊರತು ಬೇರೆ ಯಾರು ಆ ಹಾಡನ್ನು ಕಲಿಯಲಾರರು. ನೋಡ್ರ, ಭೂಲೋಕದೊಳಗಿಂದ ಏನ್ರಿ ಕೊಂಡುಕೊಳ್ಳಲ್ಪಟ್ಟ 1,44,000 ಇಸ್ರೇಲ್ ಅಂತ ಹೇಳ್ತಾರ. ಎಂಟೈರ್ ವರ್ಲ್ಡ್ ಹೇಳ್ತಾರೆ. ರಿಡೀಮ್ಡ್ ಫ್ರಮ್ ದ ವರ್ಲ್ಡ್ ಅಂತ ಹೇಳ್ತಾರೆ, ನಾಟ್ ಫ್ರಮ್ ಇಸ್ರಾಯಲ್ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಯಾಕೆ 7ನೇ ಅಧ್ಯಾಯದಲ್ಲಿ ಇಸ್ರೇಲ್ ಅಂತ ಕೊಟ್ಟವ್ರೆ ಅಂತ ನಾವೇನ್ ಮಾಡಕ್ ಸ್ವಲ್ಪ ಇವಾಗ ನಾವು ಓದ್ಬೇಕ್ರಿ. ಯಾಕೆ ಇಸ್ರೇಲ್ ಅಂತ ಕೊಟ್ಟವ್ರೆ, ಯಾಕೆ ಇಸ್ರೇಲಲ್ಲಿ ಮಾತ್ರ ಅಂತ ಕೊಟ್ಟವ್ರೆ ಅಂತ ನಾವು ಏನಕ್ಕೆ ಓದ್ಬೇಕು ಬೈಬಲಲ್ಲಿ ಅಂತಂದ್ರೆ,
ಬೈಬಲಲ್ಲಿ ಇಸ್ರೇಲ್ ಅಂದ್ರೆ ಯಾರು ಅಂತ ನಾವೇನ್ ಮಾಡ್ಬೇಕು ನೋಡ್ಬೇಕ್ರಿ ಫಸ್ಟ್. ಅಲ್ವರ ಇವಾಗ ಅಲ್ಲಿ ಇಸ್ರೇಲ್ ಅಂತ ಹೇಳ್ಬೇಕಾರೆ ಬೈಬಲ್ನಲ್ಲಿ ಏನ್ರಿ 2 ತರ ಇಸ್ರೇಲ್ ಇದ್ದಾರೆ. ಇವಾಗ ನೀವು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇದೇನ್ ಬರಿದ್ದ ಅಲ್ಲ ಇಸ್ರೇಲ್ ಅಂದ್ರೆ ಒಂದೇ, ಅದ್ರಲ್ಲಿ 2 ತರ ಇದಾರೆ ಅಂದ್ರೆ ಏನರ್ಥ ಅಂತಂದ್ಬಿಟ್ಟು ನಮ್ಗೆ ಆಶ್ಚರ್ಯ ಆಗ್ಬೋದು. ಅದರ ಬೈಬಲಲ್ಲಿ ವಾಕ್ಯನೇ ಇದೆ ನೋಡಿದ್ದೀನಿ. ಅಲ್ವರ ಇಲ್ಲಿ ರೋಮಾಪುರದಲ್ಲಿ 9ನೇ ಅಧ್ಯಾಯ 6ರಿಂದ 8 ವಿಕ್ರಮ್ ಬದರ್ ಓದ್ಬೋದಾ? ಓದ್ತೀನಿ ಬ್ರದರ್. ಹ್ಮ್. ದೇವರು ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಿಕೊಡುತ್ತು, ಏಕೆಂದರೆ ಇಸ್ರೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರೇಲಿಯರಲ್ಲ. ಕರೆ ಏನು ಇಸ್ರೇಲ್ ಹುಟ್ಟಿದವರೆಲ್ಲರೂ ಯಾರಲ್ವಂತೆ? ಇಸ್ರೇಲರಲ್ಲ. ಅರೆ ಇದೆಂಗೆ? ಇಲ್ಲಪ್ಪ, ಇವಾಗ ಇಂಡಿಯಾದಲ್ಲಿ ಹುಟ್ಟಿದವರು ಎಲ್ಲರೂ ಇಂಡಿಯನ್ಸ್ ಅಲ್ದಿರ ಇನ್ನೊಂದು ಅಮೆರಿಕನ್ಸ? ಇಲ್ಲಿ ಏನ್ ಹೇಳ್ತಾರೆ ಬೈಬಲಲ್ಲಿ? ನಾನೇನು ಹೇಳ್ತಾ ಇಲ್ಲ ರೀ, ಇಸ್ರೇಲಲ್ಲಿ ಹುಟ್ಟಿದವರೆಲ್ಲ ಯಾರಲ್ವಂತೆ? ಇಸ್ರೇಲ್ ಅಲ್ವಂತೆ. ಅರೆ ಇದೆಂಗಿದು? ಇಸ್ರೇಲ್ ಹುಟ್ಟಿದವರು ಇಸ್ರೇಲ್ ಅಲ್ಲಿರೋರು ಇನ್ಯಾರಂತೆ? ಹಂಗಾರೆ ಏನರ್ಥ ಅಂದ್ರೆ ಇಸ್ರೇಲ್ ಆಗ್ಬೇಕು ಅಂತಂದ್ರೆ ಸುಮ್ಮನೆ ಇಸ್ರೇಲಲ್ಲಿ ಹುಟ್ಟಬೇಕು ಅಂತ ಏನಿಲ್ಲ, ಅವಶ್ಯಕತೆ ಇಲ್ಲ. ಅಥವಾ ಇಸ್ರೇಲಲ್ಲಿ ಹುಟ್ಟಿದ ಮಾತ್ರಕ್ಕೆ ಒಬ್ಬ ಯಹೂದ್ಯನಾಗೋದಿಕ್ಕೆ ಇಸ್ರೇಲನಾಗೋದಿಕ್ಕೇನಿಲ್ಲ, ಸಾಧ್ಯ ಇಲ್ಲ ಅಂತ ಈ ವಾಕ್ಯ ನಮ್ಗೆ ಅರ್ಥ ಕೊಡ್ತಾ ಇತ್ರಿ. ಕ್ಲೂ ಅದೇ ಕೊಡ್ತಾ ಇರೋದು ಈ ವಾಕ್ಯ ನಮ್ಗೆ ಏನ್ ಹೇಳ್ತಾರೆ ನೋಡಪ್ಪ, ನೀ ಇಸ್ರೇಲಲ್ಲಿ ಹುಟ್ಟಿದ ಮಾತ್ರಕ್ಕೆ ಅಥವಾ ಯಹೂದ್ಯರ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ನೀನಾಗೋದಿಕ್ಕೆ ಸಾಧ್ಯ ಇಲ್ಲ, ನೀನು ಒಬ್ಬ ಯಹೂದ್ಯನಾಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಂಗಾರೆ ಯಹೂದ್ಯನು ಅಂದ್ರೆ ಯಾರು, ನಿಜವಾದ ಇಸ್ರೇಲ್ ಅಂದ್ರೆ ಯಾರು ಅಂತ ನಾವೇನ್ ಮಾಡ್ಬೇಕು ನೋಡ್ಬೇಕು. ಹಂಗೆ ಮುಂದಕ್ಕೆ ಓದಿಬೋದು, ನೆಕ್ಸ್ಟ್ ಕಂಟಿನ್ಯೂ ಮಾಡಿಬೋದು. ವಿಕ್ರಮದವ್ರು ಓದಿ. ಹಾಗೆಯೇ ಅಬ್ರಾಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ. ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತಾ ನೋಡ್ತೀನಿ. ಅಬ್ರಾಮ್ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ನಾನು ಯಹೂದ್ಯನ ಒಂದು ವಂಶಾವಳಿ ಬಂದ್ಬಿಟ್ಟಿದ್ದೀನಪ್ಪ, ನಾನು 4 ಫಾದರ್ಸ್ ಎಲ್ಲ ಯಹೂದ್ಯರು, ನಾನು ಅವ್ರ ವಂಶದಲ್ಲೇ ಹುಟ್ಬಿಟ್ಟಿದ್ದೀನಿ, ನನ್ನ ರಕ್ತ ಬಂದ್ಬಿಟ್ಟು ಯಹೂದ್ಯರು ಅಂತ ತಕ್ಷಣ ನೀವು ದೇವದೃಷ್ಟಿಯಲ್ಲಿ ಯಹೂದ್ಯರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಏನಾಗಿರ್ಬೇಕು? ಕಂಟಿನ್ಯೂ ಮಾಡಿಬೋದ? ಆದರೆ ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರು ಎಂದು ದೇವರು ಹೇಳಿದರು. ಹಂಗಂದ್ರೆ ಏನ್ರಿ, ಏನೋ ಒಂದು ಕ್ವಾಲಿಫಿಕೇಶನ್ ಇದೆ, ಕರೆಕ್ಟಾ? ಏನೋ ಒಂದು ಮುಖ್ಯವಾಗಿರೋಂಥ ಗುಣ ಒಬ್ಬ ಯಹೂದ್ಯನಾಗಬೇಕು ಅಂತ ಇದೆ ಅಂತಂತ ಹೇಳ್ತಾರೆ. ಏನದು ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಒಬ್ಬ ಯಹೂದ್ಯನಾಗಬೇಕು ಅಂದ್ರೆ ಒಂದು ಸೂಪರ್ ಗುಣಲಕ್ಷಣಗಳಿದೆ. ಏನಪ್ಪಾ ಅಂತಂದ್ರೆ ಇವರೆಲ್ಲ ಅಬ್ರಾಮ್ ವಂಶದವರು, ಕರೆಕ್ಟಾ? ಸರಿ, ಇವಾಗ ನಿಮ್ಗೆಲ್ಲ ಒಂದು ಕ್ವಶನ್ ಕೇಳ್ತೀನಿ, ಎಲ್ಲ ಗಮನ ಇಟ್ಟು ಕೇಳಿಸ್ಕೊಂತ ಇದ್ರೆ ತಿಳ್ಕೊಂತೀನಿ, ಯಾರೋ ಉತ್ತರ ಕೊಡ್ತಾ ನೋಡೋಣ. ಅಬ್ರಾಮು ಏನಕ್ಕೆ ಫೇಮಸ್? ನಂಬಿಕೆಗೆ. ವೆರಿ ಗುಡ್, ವೆರಿ ಗುಡ್. ನಂಬಿಕೆಗೆ ಫೇಮಸ್ ಅಲ್ವರ? ಅದಕ್ಕೆ ಏನ್ರಿ ದೇವರು ಅವನ ಫ್ರೆಂಡ್ ಅಂತ ಅಂದ್ಬಿಟ್ರು, ಕರೆಕ್ಟಾ? ಸರಿ, ಇವಾಗ ನಾವು ಅಬ್ರಾಹಂ ಮಗನಾಗ್ತೀರಿ, ಅಬ್ರಾಹಂ ಮಕ್ಕಳಾಗ್ತೀರಿ ಅಂತಂದ್ರೆ ನಮ್ಮಲ್ಲಿ ಏನಿರ್ಬೇಕು? ಅಬ್ರಾಹಮನ ಗುಣಲಕ್ಷಣಗಳು ಮತ್ತೆ ಕಾರ್ಯಗಳು ಎಲ್ಲಾನು ಇರ್ಬೇಕು. ನಂಬಿಕೆ ಇರ್ಬೇಕು ನಮ್ಗೆ. ಅಬ್ರಾಹಂ ಇರೋಂಥ ನಂಬಿಕೆ ನಮ್ಮಲ್ಲಿ ಏನಾಗಿರ್ಬೇಕು? ವೆರಿ ಗುಡ್. ಅವಾಗ ಏನಾಗ್ಬಿಡ್ತೀರಿ? ನಾವು ಅಬ್ರಾಹಂ ಮಕ್ಕಳಾಗ್ಬಿಡ್ತೀರಿ, ಕರೆಕ್ಟಾ? ಇದು ಯಹೂದ್ಯರಲ್ಲಿ ಇರಲಿಲ್ಲ. ಎಲ್ಲಿ ಹೇಳ್ತಾರೆ? ಮತ್ತೇನ ಬರ್ತಂತ ಸುವಾರ್ತೆ 3ನೇ ಅಧ್ಯಾಯ 7ರಿಂದ 9. ಯಾರು ಓದ್ತೀರಾ? ಮೀನಾಕ್ಷಿ ಸಿಸ್ಟರ್, ಆಂಜಿ ಸಿಸ್ಟರ್, ಶಾರೋನ್ ಸಿಸ್ಟರ್, ರಾಮುಡು ಬ್ರದರ್, ಸನ್ನಿ, ವೆಂಕಟೇಶ್ ಬ್ರದರ್, ವಿನೋದಿನಿ ಸಿಸ್ಟರ್, ವಿಶಾಲಾಕ್ಷಿ ಸಿಸ್ಟರ್, ಯಾರು ಓದ್ತೀರಾ? ஓதி வினோதினி சிஸ்டர். பரிசேயரிலும் சதுசேயரிலும் அநேக தன்னிடத்தில் ஞானஸ்தானம் பெறும்படி வருகிறதை அவன் கண்டு, விரியன் பாம்பு குட்டிகளே. நீங்க தமிழுங்களா? சரி, ஓகே, இருக்கட்டும், பரவாயில்ல சிஸ்டர், நோ ப்ராಬ್ಲಮ್. ಕಾಣಲ್ ಯಾರು ಓದ್ತೀರಾ? ನಾನು ಓದ್ತಿದ್ದೇನೆ. ಮತ್ತೆ 3ನೇ ಅಧ್ಯಾಯ 7ನೇ ವಾಕ್ಯ. ಆದ್ರೆ ಯೋಹಾನನು ಪರಿಸರದಲ್ಲಿಯೂ ಸದ್ಧಿಕಾರ್ಯದಲ್ಲಿಯೂ ಅನೇಕರು ತನ್ನಿಂದ ದೀಕ್ಷಾಸ್ನಾನ ಮಾಡಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಎಲೆ ಸರ್ಪ ಸಂತತಿಯವರೇ, ಮುಂದೆ ಬರಲಿರುವ ದೈವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದಕ್ಕೆ ನಿಮ್ಮಿಂದ ಎಚ್ಚರಿಸುವವರು ಯಾರು? ಇರಿ ಇಲ್ಲಿ ಅಂತಂದ್ರು, ಎಂತ ಜಾತಿ ಅಂತಂದ್ರು? ಎಲೆ ಸರ್ಪ ಸಂತತಿಯವರೇ. ಸಂತತಿ. ಇವ್ರು ಆಕ್ಚುಲಿ ಯಾರ ಸಂತತಿ? ಯಹೂದ್ಯರಲ್ಲ ಯಾರ ಸಂತತಿ? ಯಾರು ವಂಶದವರು? ಅಬ್ರಾಹ್ಮನ ವಂಶದವರು. ಅಬ್ರಾಹಂ ವಂಶದವ್ರನ್ನ ಹೋಗ್ಬಿಟ್ಟು ಸರ್ಪ ಜಾತಿ ಅನ್ನೋದು ಸರಿನಾ?
ರಾಂಗ್ ತಾನೆ. ಮತ್ತೆ ಸ್ನಾನಿಕನಾದ ಯೋಹಾನ ಒಬ್ಬ ಯಹೂದ್ಯರನ್ನ ನೋಡ್ಬಿಟ್ಟು ನೀವು ಸರ್ಪ ಜಾತಿ ಅಂತ ಹೇಳ್ತಾರೆ. ಏನೋ ಒಂದು ಕಾರಣ ಏನಾಗಿರ್ಬೇಕು? ಏನ್ ಕಾರಣ? ಬೈಬಲ್ ನಲ್ಲಿ ಸರ್ಪ ಅಂದ್ರೆ ಯಾರು ಹೋಲಿಕೆ? ಸೇಟನ್. ಸೇತಾನ್ಗೆ ಹೋಲಿಕೆ. ವೆರಿ ಗುಡ್. ಹಂಗಾರೆ ಸೇತಾನ್ಗೂ ಅಬ್ರಾಮ್ಗೂ ಏನೋ ಒಂದು ಗುಣದಲ್ಲಿ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ? ಅದನ್ನ ಯಾಕೋಬು 2ನೇ ಅಧ್ಯಾಯ 19ರಿಂದ 22. ಸರೋಜ ಎಷ್ಟು ಓದ್ತೀರಾ? ಯಾಕೋಬು 2ನೇ ಅಧ್ಯಾಯ 19ರಿಂದ 22 ಓದ್ತೀರಾ? ದೇವರ ಮಗನೇ ಎಂದು ನೀನು ನಂಬುವವನು ಹೇಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆ ನಂಬಿ ಹೆದರಿ ನಡುಗುತ್ತವೆ. ನೋಡ್ರ ಏನ್ ಮಾಡ್ತಾ ಇದೆ? ದೆವ್ವಗಳು ಕೂಡ ದೇವರು ಒಬ್ಬನೇ ಅಂತ ಅಂದ್ಬಿಟ್ಟು ಏನಿದೆ? ನಂಬಿಕೆ ಇದೆ. ನಂಬಿಕೆಯಿಂದ ಹೆದರಿ ನಡುಗ್ತವಂತೆ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಇಷ್ಟಾರ. ಲಾತ್ರ ಯೋಜಕನೇ, ಕ್ರಿಯೆಗಳಿಲ್ಲದೆ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದುಷ್ಟತ್ವ ಬೇಕು. ನಮ್ಮ ಪಿತೃರಾದ ಅಬ್ರಹಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲೇ. ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂದೆತೆಂಬುದು ಕಾಣಬರುತ್ತದಲ್ಲ. ನೋಡ್ರ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಅಬ್ರಹಾಮ್ಗೂ ಹೆಂಗೆ ದೇವದರ್ಶನ ನೀತಿವಂತ ಆಗಿದ್ರೆ ಬರೀ ನಂಬಿಕೆನಾ? ನಂಬಿಕೆ ಜೊತೆಗೆ ಕ್ರಿಯೆ ಐತೆ ನೋಡಿರ್ತೀರಿ. ಆದ್ರೆ ಈ ಸೇತಾನು ಮತ್ತೆ ದೆವ್ವಗಳಿಗೆಲ್ಲರಿಗೂ ನಂಬಿಕೆ ಇದೆ, ಕ್ರಿಯೆ ಇದೆಯಾ? ಇಲ್ಲ ರೀ. ಅದಕ್ಕೆ ಹೇಳ್ತಾರೆ ನೋಡಿ, ಯಾಕೋಬಲ್ಲಿ ಬಹು ಸ್ಪಷ್ಟವಾಗಿ ಹೇಳ್ತಾರೆ ಏನ್ರಿ, ಸರ್ಪ ಜಾತಿಯವರು ಅಂದ್ರೆ ಸೇತಾನು ದೆವ್ವಗಳಿಗೆ ಮತ್ತೆ ಅಬ್ರಾಮ್ಗಿರಂತ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಸೇತಾನ್ಗೆ ದೇವ್ರನ್ನ ಸಂಪೂರ್ಣವಾದ ನಂಬಿಕೆ ಇದೆ, ಆದ್ರೆ ನಂಬಿಕೆ ತಕ್ಕಂತೇನಿಲ್ಲ, ಕ್ರಿಯೆ ಇಲ್ಲ. ಆದ್ರೆ ಅಬ್ರಾಮ್ಗೆ ಏನಪ್ಪಾ ಇತ್ತು ಅಂತಂದ್ರೆ ನಂಬಿಕೆ ತಕ್ಕಂತ ಏನಿತ್ತು? ಕ್ರಿಯೆ ಇತ್ತು. ಅದನ್ನ ಅಬ್ರಾಮ್ ಏನಾದ್ರು ದೇವ ದೃಷ್ಟಿಯಲ್ಲಿ ನೀತಿವಂತರಾದ್ರು. ಆದ್ರೆ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಬರ್ಬೇಕಾರೆ ಈ ತರ ಎಲ್ಲಾ ಯಹೂದ್ಯರುಗಳಿಗೆ ದೇವ್ರ ಮೇಲೆ ಬರೀ ನಂಬಿಕೆ ಇತ್ತು, ಆದ್ರೆ ಕ್ರಿಯೆಗಳು ಎಂಥದ್ದು ಇಲ್ಲ ರೀ. ಅದಕ್ಕೆ ಹೇಳ್ತಾರೆ, ಸರ್ಪ ಜಾತಿಗಳವರೇ, ದೇವರ ಕೋಪದಿಂದ ತಪ್ಪಿಸ್ಕೊಂಡಕ್ಕೆ ನಿಮ್ಗೆ ಮಾರ್ಗ ನೋಡಿಸ್ತಾರೆ ಅವರು. ಅಬ್ರಾಮ ಮೂಲ ಪುರುಷನು ಅಂತ ಬಿಟ್ಟು ನೀವು ಮಾತ್ರ ಬಿಟ್ಬಿಡಿ ಅಂತ ಹೇಳ್ತಾರೆ. ದೇವರು ಸಾಧ್ಯವಾದ್ರೆ ಈ ಕಲ್ಲಿನ ಏನ್ ಮಾಡ್ತಾರೆ? ಅಬ್ರಾಮ್ಗೆ ಏನ್ರಿ ಸಂತತಿನ ಹುಟ್ಟಿಸಬಳ್ಳರು ಅಂತಂದ್ಬಿಟ್ಟು ಯೋಹಾನ ಹೇಳ್ತಾರೆ. ಅರ್ಥ ಆಯ್ತಾರ? ಹಂಗಾರೆ ಏನಪ್ಪಾ ಅಂದ್ರೆ ಯಹೂದಿಯರಿಗೆಲ್ಲ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿತ್ತು, ಅಯ್ಯೋ ನಮ್ಮ ಬಿಟ್ರೆ ದೇವ್ರಿಗೆ ಬೇರೆ ಏನಿಲ್ಲ, ಆಪ್ಷನ್ ಇಲ್ಲಪ್ಪ, ದೇವ್ರು ನಮ್ಮನ್ನೇ ಸೆಲೆಕ್ಷನ್ ಮಾಡಬೇಕು. ಯಾಕಂದ್ರೆ ನಾವೆಲ್ಲ ಅಬ್ರಾಮ್ ವಂಶದವರು, ಅಬ್ರಾಮ್ ವಾಗ್ದಾನ ಮಾಡ್ಬಿಟ್ಟವ್ರೆ, ನಾವ್ ಹೆಂಗಿದ್ರೆ ಏನಂತೆ ಬೈ ಡಿಫಾಲ್ಟ್ ಆಗಿ ದೇವ್ರು ನಮ್ಮ ಸೆಲೆಕ್ಷನ್ ಮಾಡ್ತಾರೆ ಅಂತ. ಅದರಿಂದ ಇವರೇನ್ ಮಾಡ್ಬಿಟ್ರು? ಯಹೂದ್ಯರು ಅಂತ ತಿಳ್ಕೊಂಬಿಟ್ರಿ. ಅದನ್ನ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ? ಬಹು ಸ್ಪಷ್ಟವಾಗಿ ಕ್ಲಾರಿಫೈ ಮಾಡ್ತಾರೆ. ಇಲ್ಲಿ ರೋಮಾಪುರದಲ್ಲಿ ಯಹೂದ್ಯರಾಗಿರೋರು ಎಲ್ಲರೂ ಇಸ್ರೇಲಿನ ಹುಟ್ಟಿದವರು ಎಲ್ಲರೂ ಇಸ್ರೇಲರಲ್ಲ, ಅಬ್ರಾಮ್ ವಂಶದಲ್ಲಿ ಹುಟ್ಟಿದವರು ಎಲ್ಲರೂ ಏನ್ರಿ ಯಹೂದ್ಯರಾಗ್ಲಿ ಇಸ್ರೇಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತಂಗಾರೆ ಅಬ್ರಾಮ್ ವಂಶದವ್ರಾಗಬೇಕು ಅಂದ್ರೆ ನಮಗೇನಪ್ಪ ಬೇಕು ಅಂದ್ರೆ ಅಬ್ರಾಮ್ ವಂಶದವ್ರು ಹುಟ್ಟಬೇಕು ಅಂತ ಅವಶ್ಯಕತೆ ಇಲ್ಲ. ಆದರೆ ಅಬ್ರಾಮ್ಗಿರಂತ ನಂಬಿಕೆ, ಆ ನಂಬಿಕೆ ತಕ್ಕಂತೆ ಕ್ರಿಯೆ ನಮ್ಮಲ್ಲಿದ್ರೆ ನಾವು ಆಟೋಮೆಟಿಕ್ ಆಗಿ ಏನಾಗ್ಬಿಡ್ತೀರಿ? ಯಹೂದ್ಯರಾಗ್ಬಿಡ್ತೀರಿ. ಅದಕ್ಕೆ ಬೈಬಲಲ್ಲಿ 2 ತರ ಯಹೂದ್ಯರಿದ್ದಾರೆ. ಅದರ ಕೆಲವೊಂದು ವಾಕ್ಯಗಳ ಓದನ. ಒಂದು ಮುಖ್ಯವಾಗಿ ಗಲಾತ್ಯರ್ 3ನೇ ಅಧ್ಯಾಯ 7 ಮತ್ತು 8 ಹೋದ್ರಿ ಯಾರಾದ್ರು? ಗಲಾತ್ಯರ್ 3. ಆದದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ನೋಡ್ರ ಏನಾಗಿ ಹೇಳ್ತಾನೆ? ಆದರಿಂದ ಏನ್ರಿ ನಂಬಿಕೆ ಉಳ್ಳವರೇ ಯಾರಂತೆ? ಅಬ್ರಾಹ್ಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ಆಮೇಲೆ ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ. ನೋಡ್ರ ಏನ್ರಿ ಶಾಸ್ತ್ರ ಮೊದಲೇ ಬರ್ದಿದ್ಯಲ್ಲ ಅಂತ ಹೇಳ್ತಾರೆ ನೋಡ್ರಿ. ಅನ್ಯ ಜನಾಂಗದವ್ರನ್ನ ನಂಬಿಕೆಯಿಂದ ಏನ್ ಮಾಡ್ತಾರಂತಲ್ಲಿ? ನೀತಿವಂತರಾಗಿ ಮಾಡ್ತಾರೆ. ಹಂಗಾರೆ ಆ ನಂಬಿಕೆ ಯಹೂದ್ಯರಲ್ಲಿ ಇಲ್ದಿರಂತ ನಂಬಿಕೆ ನಮ್ಮಲ್ಲಿತ್ತು ಅಂದ್ರೆ ಆಟೋಮೆಟಿಕ್ ನಾವೇನಾಗ್ಬಿಡ್ತೀರಿ? ಅಬ್ರಾಮ್ ವಂಶದವರು ಅಂದ್ರೆ ಅಬ್ರಾಮ್ಗೆ ಮಕ್ಕಳಾಗ್ಬಿಡ್ತೀರಿ ಅಂತೆ. ಎಲ್ಲಿದೆ? ಗಲಾತ್ಯರು. ಹಂಗೆ ರೀತಿ ಒಂದು ನಿಮಿಷ ಹೇಳ್ತೀನಿ. ಗಲಾತ್ಯರಲ್ಲಿ 3ನೇ ಅಧ್ಯಾಯದನೇ ಒಂದು ನಿಮಿಷ.
28 27 28 29. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರು ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು ಆಳು ಒಡೆಯ ಎಂದು ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ನೋಡ್ರ, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಅಲ್ರ. ನೀವು ಕ್ರಿಸ್ತನವರಾಗಿದ್ರೆ ಅಬ್ರಾಮಿನ ವಂಶದವರು ಅದರ ಏನ್ರಿ ವಾರಸ್ದಾರು, ವಾಗ್ದಾನಕ್ಕೆ ಅನುಸಾರವಾಗಿ ಏನಂತ ವಾರಸ್ದಾರ ಅಂತ ಅಂದ್ಬಿಟ್ರು ಅಲ್ರ. ಹಂಗಾರೆ ನಾವೆಲ್ಲ ಏನಾಗ್ಬಿಡ್ತೀರಿ, ಅಬ್ರಾಮ್ ಮಕ್ಳಾಗ್ಬಿಡ್ತೀರಿ. ಅಂದ್ರೆ ಏನರ್ಥ ಅಂದ್ರೆ ಬೈಬಲ್ನಲ್ಲಿ 2 ತರ ಯಹೂದ್ಯರಿದೆ, ಅದು ಹೇಳಿದ್ದು. ಒಂದು ಡೂಪ್ಲಿಕೇಟ್, ಇನ್ನೊಂದು ಒರಿಜಿನಲ್. ಐತಲ್ಲ ಇವಾಗ ಎಲ್ಲ ಕಡೆ ಡೂಪ್ಲಿಕೇಟ್ ಒರಿಜಿನಲ್ ಅಂದ್ರೆ ಒಂದು ಅಂಗಡಿಗೆ ಸ್ಪೇಸ್ ಪಡ್ಸ್ಕೊಂಡೋಗಿ ಹೋದ್ರೆ ಒರಿಜಿನಲ್ನ ಡೂಪ್ಲಿಕೇಟಾ ಅದರ ನೋಟಲ್ಲಿ ಏನಿದೆ ಒರಿಜಿನಲ್ಲು ಡೂಪ್ಲಿಕೇಟು. ಸತ್ಯವೇದಲ್ಲೂ ಕೂಡ ಇಸ್ರೇಲಲ್ಲಿ ಏನಿದ್ದಾರೆ ಒರಿಜಿನಲ್ಲು ಡೂಪ್ಲಿಕೇಟ್ ಅಲ್ದ್ರ. ಹಂಗಾರೆ ನಿಜವಾದ ಯಹೂದಿಯರು ಯಾರಪ್ಪ ಅಂದ್ರೆ ಏನ್ರಿ ದೇವರ ಚಿತ್ತ ನೆರವೇರಿಸರ ನಿಜವಾದ ಯಹೂದಿಯರು ಅಲ್ದ್ರ. ಅದೇ ತರ ಆ ಕಾಲದಲ್ಲಿ ಇದ್ರಲ್ಲ ಏನ್ರಿ ಯೇಸು ಕ್ರಿಸ್ತ ಮೊದಲೇ ಬರೋಕೆಯಲ್ಲಿ ಮಾಂಸದಲ್ಲಿದ್ದಂಥ ಯಹೂದ್ಯರು ಅವರೆಲ್ಲ ಮಾಂಸದಲ್ಲಿರೋಂಥ ಯಹೂದ್ಯರು. ನಾವೆಲ್ಲ ಎಂಥವ್ರು ಅಂತಂದ್ರೆ ಆತ್ಮೀಕವಾಗಿರೋಂಥ ಯಹೂದ್ಯರು. ತುಂಬಾ ಸಿಮಿಲಾರಿಟೀಸ್ ಇದೆ. ನಾವು ನೋಡ್ಬೇಕಾದ್ರೆ ತುಂಬಾ ಒಂದು ಹೋಲಿಕೆಗಳಿದೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಅಲ್ಲಿ ಏನ್ರಿ ಯಹೂದ್ಯರ ವಂಶಕ್ಕೆ ಏನ್ರಿ ಯಾಕೋಬು ತಲೆ, ಯಾಕೋಬೆ ತಂದೆ, ಅವ್ರಿಗೇನಾಗಿದ್ರು 11 ಜನ ಮಕ್ಳಿದ್ರು. ಇಲ್ಲಿ ಯೇಸು ಕ್ರಿಸ್ತು ಎಷ್ಟು ಜನ ಅಪೋಸ್ಟಲ್ಸ್? ಎಷ್ಟು ಜನ ಅಪೋಸ್ಟಲ್ಸ್? 12. ನೋಡ್ರ, ಕ್ಲೀನ್ ಆಗಿ ಬರ್ತದೆ. ಆಮೇಲೆ ಅಲ್ಲಿ ಬಲಿಗಳು ಕೊಡ್ತಾ ಇದ್ರು. ಬಲಿ ಪಿಟ್ಟಿದ್ಮೇಲೆ ಏನ್ರಿ ರಕ್ತ ಹೋಮಗಳನ್ನ ಕೊಡಂತ ಬಲಿ. ಇಲ್ಲಿ ನಮ್ಮ ದೇಹಗಳನ್ನೇ ಮಾಡಬೇಕು, ದೇವ್ರಿಗೆ ಸಜೀವಾಗಿ ನಮ್ಗೆ ಅರ್ಪಿಸ್ಬೇಕು ಬಲಿ ಅಲ್ವರ. ಈ ತರ ಏನ್ರಿ ಎಷ್ಟೋ ಒಂದು ಹೋಲಿಕೆಗಳು ಏನಾಗಿದೆ ಇದೆ ರೀ ಅಂತೀನಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಅಲ್ಲಿ ಆತ್ಮಿಕ ಯಹೂದ್ಯರು, ನಾವು ಮಾಂಸಿಕ ಯಹೂದ್ಯರು ಆ ಕಾಲದಲ್ಲಿ ದೇವರು. ಈ ತರ 2 ಇಸ್ರೇಲ್ಗಳು ಬೈಬಲಲ್ಲಿ ಏನಾಗಿದ್ದಾರೆ ಇದ್ದಾರೆ. ಕೆಲವೊಂದು ವಾಕ್ಯ ಓದೋಣ. ಎಲ್ಲಪ್ಪ ಅಂದ್ರೆ ಮಾಂಸಿಕ ಇಸ್ರೇಲ್ ಬಗ್ಗೆ 1 ಕೊರಿಂಥ 10:18 ಓದ್ರಿ ಯಾರಾದ್ರು. 1 ಕೊರಿಂಥ 10:18 ಬಿಂದು ಸಿಸ್ಟರ್ ಓದ್ಬೋದಾ? ಹಾ ಬ್ರದರ್, ಓದ್ತೀನಿ ಬ್ರದರ್. ಒಂದನೇ ಕೊರಿಂಥ 10:18. ಬ್ರದರ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಬ್ರದರ್. ಇಬ್ಬರು ಯಾರು ಓದ್ತೀರಾ? 1 Corinthians 10:18. ವಂಶಕ್ರಮದಿಂದ ಇಸ್ರಾಯೇಲ್ಯರ ಆಗಿರುವವರನ್ನು ಯೋಚಿಸಿರಿ. ನೋಡಿ ಸಾಕು, ಎಷ್ಟು ಕ್ಲೀನ್ ಹೇಳ್ತಾರೆ. ಏನು ವಂಶ ಕ್ರಮದಿಂದ ಇಸ್ರೇಲ್ ಅನ್ನು ಯೋಚಿಸಿರಿ. ಇದೇ ಈ ತಮಿಳು ಓದಿ ಚೆನ್ನಾಗಿ ಬರ್ತಾರೆ. ವಿನೋದ ಇಷ್ಟ ತಮಿಳು ಪಡಿಕ್ಲಾಮ இந்த வசனம் படிக்க முடியுமா? 1 Corinthians 10:18 மாம்சத்தின் படியான இஸ்ரவேலரை பாருங்கள். ನೋಡಿ ಎಷ್ಟು ಕ್ಲೀನ್ ಆಗಿದೆ. ನೋಡ ಎಷ್ಟು ಕ್ಲೀನ್ ಆಗಿದೆ. ಮಾಂಸத்தின் படியான ಇಸ್ರೇಲರೇ ಪಾರಂಗಳ್. ನೋಡ್ರ ತಮಿಳು ಎಷ್ಟು ಚೆನ್ನಾಗಿ ಬರ್ತಾ ನೋಡ್ತೀನಿ. ಮಾಂಸத்தின் ಪಡಿ, ಮಾಂಸಿಕವಾಗಿರಂತ ಈ ಯಹೂದ್ಯರನ್ನ ನೀವು ಆಲೋಚಿಸ್ರಿ ಅಂತ ಹೇಳ್ತಾರೆ. ಇವರು ಮಾಂಸಿಕವಾದಂತ ಇಸ್ರೇಲ್, ಆತ್ಮಿಕವಾದಂತ ಇಸ್ರೇಲ್ ಇನ್ನೊಬ್ರು ಇದ್ದಾರೆ. ಆತ್ಮಿಕ ಇಸ್ರೇಲ್ ಬಗ್ಗೆ 1 ಪೇತ್ರ 2:5. 1 ಪೇತ್ರ 2ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ. ನೀವು ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗ್ಲಿಕ್ಕೆ ಕಟ್ಟಲ್ಪಟ್ಟುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ನೋಡ್ರ, ಅಲ್ಲಿ ಯಾಜಕ ವರ್ಗ ಆಯ್ತು, ಇಲ್ಲಿ ಪವಿತ್ರ ಯಾಜಕ ವರ್ಗ. ಅಲ್ಲಿ ಯಜ್ಞಗಳು, ಇಲ್ಲಿ ಆತ್ಮಿಕ ಯಜ್ಞಗಳು. ಅಲ್ಲಿ ಆಲಯ, ಇಲ್ಲಿ ನಾವೇ ದೇವರ ಆಲಯ. ಈ ತರ ಎಷ್ಟೋ ಹೋಲಿಕೆಗಳಿದೆ ರೀ. ಇನ್ನೊಂದು ವಾಕ್ಯ ಓದೋಣ. ರೋಮಾಪುರದಲ್ಲಿ 2:28-29. ರೋಮಾಪುರದಲ್ಲಿ 2:28-29. ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯು ಸುನ್ನತಿಯಲ್ಲ. ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ಬಾಹ್ಯಾಚಾರಕ ಸಂಬಂಧಪಟ್ಟದ್ದಲ್ಲ, ಆತ್ಮ ಸಂಬಂಧಪಟ್ಟದ್ದೇ. ನೋಡಿ ಎಷ್ಟು ಕ್ಲೀನಾಗಿ ಹೇಳ್ತಾರೆ. ಸುಮ್ಮನೆ ಸುನ್ನತಿ ಮಾಡಿಸ್ಕೊಂಡ್ಬಿಟ್ರೆ ಯಹೂದ್ಯರಾಗ್ಬಿಡ್ತೀರಾ? ಮನ್ಸಲ್ಲಿ ಸುನ್ನತಿ ಆಗಿರ್ಬೇಕ್ರಿ. ಸುನ್ನತಿ ಮಾಡಿಸ್ಕೊಂಡಿರ ಇದ್ರು ಸರಿ, ಮನ್ಸಲ್ಲಿ ಸುನ್ನತಿ ಆಗಿದ್ರೆ ನಿಜವಾದ ಯಹೂದ್ಯರೇ ಅಂತ ಹೇಳ್ತಾರೆ. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿಗಳೇ ಬೈಬಲ್ನ ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. 2 ತರ ಯಹೂದ್ಯರಿದೆ. ಒಂದು ಆತ್ಮಿಕ ಯಹೂದ್ಯರು,
ಇನ್ನೊಂದು ಮಾಂಸಿಕ ಯಹೂದ್ಯರು. ನಾವೆಲ್ಲರೂ ಸುವಾರ್ತೆಯಲ್ಲಿರೋರು ಎಲ್ಲರೂ ಆತ್ಮಿಕ ಯಹೂದ್ಯರು. ಅದರ ಯೇಸು ಕ್ರಿಸ್ತನ ಮೊದಲನೇ ಬರುಕಲ್ಲಿದ್ದಂತೆ ಯಹೂದ್ಯರು ಎಲ್ಲರೂ ಮಾಂಸಿಕ ಯಹೂದ್ಯರು. ಇವಾಗ ದೇವರು 1,44,000 ಜನದಲ್ಲಿ ಆಗೋದಕ್ಕೆ ಮೊದಲನೇ ಅವಕಾಶ ಮಾಂಸಿಕ ಯಹೂದ್ಯರಿಗೆ ಕೊಟ್ಟಿದ್ದು ಖಂಡಿತವಾಗೂ. ಆದ್ರೆ ಅಲ್ಲಿ ಸಫಿಷಿಯಂಟ್ ಆಗಿರೋಂಥ ನಂಬರ್ 1,44,000 ಜನರಲ್ಲಿ ಸಿಕ್ಕದಿರೋ ಕಾರಣದಿಂದ ದೇವರು ಅನ್ಯ ಜನಾಂಗದವ್ರ ಕಡೆ ತಿರುಗಿ ಆತ್ಮಿಕ ಇಸ್ರೇಲ್ ಜನಗಳನ್ನ ಇಲ್ಲಿ ಆಯ್ಕೆ ಮಾಡಕ್ಕೆ ಏನ್ ಮಾಡಿದ್ರು, ಶುರು ಮಾಡಿದ್ರು. ಎಲ್ಲಿದೆ ವಾಕ್ಯ? ಅಪೋಸ್ಟ್ಲ ಕೃತ್ಯಗಳು 13:46. ವಿಕ್ರಮದವ್ರು ಓದ್ಬೋದಾ? ಆಕ್ಟ್ಸ್ 13:46. ಆಗ ಪೌಲನು ಬರ್ಬರನು ಧೈರ್ಯದಿಂದ ಮಾತಾಡಿ, ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯಕವಾಗಿತ್ತು, ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡುದರಿಂದ ಇಗೋ, ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ. ನೋಡ್ರ ಎಷ್ಟು ಕ್ಲೀನಾಗಿ ಹೇಳ್ತಾರೆ. ಫಸ್ಟ್ ದೇವರ ವಾಕ್ಯ ಯಹೂದ್ಯರಿಗೆ ಹೇಳ್ಬೇಕು. ನೀವು ಅಪಾತ್ರದಿಂದ ಎಣಿಸಿರೋದ್ರಿಂದ ನಾವು ಯಾರ ಕಡೆ ತಿರುಗ್ತೀರಿ? ಅನ್ಯ ಜನಕ್ಕೆ. ಅದಕ್ಕೆ ನೋಡ್ಬೇಕು, ಫಸ್ಟ್ ಸೆಲೆಕ್ಷನ್ ಇಸ್ರೇಲ್ ನಡೀತು. ಯಾವಾಗ ಇಸ್ರೇಲ್ ಜನ ರಿಜೆಕ್ಟ್ ಮಾಡ್ಬಿಟ್ರು, ದೇವರ ಅನ್ಯ ಜನ ಕಡೆ ಮಾಡೋಕೆ ಶುರು ಮಾಡಿದ್ರು. ಆಮೇಲೆ ಇವಾಗ ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ಬ್ರದರ್ ಹಂಗಾದ್ರೆ ಪರವಾಗಿಲ್ಲ ಬ್ರದರ್, ಆದರೆ ಪ್ರಕಟಣೆ ಪುಸ್ತಕದಲ್ಲಿ ಹೆಸರು ಬಂದ್ಬಿಡ್ತಾರೆ ಬ್ರದರ್, ಗೋತ್ರ ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ. ಎಲ್ಲಿ? ಉದಾಹರಣೆಗೆ ಯಾರು ಓದ್ರಿ, ರೆವಲ್ಯೂಷನ್ 7 ಚಾಪ್ಟರ್ಲಿ ಒಂದು ವಾಕ್ಯ ಓದಿರ್ತೀನಿ. 7ನೇ ಅಧ್ಯಾಯ, ಒಂದು ನಿಮಿಷ. ಪ್ರಕಟಣೆ 7ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ ಯಾರಾದ್ರು. ಯೆಹೋವನು ಆಜ್ಞಾಪಿಸಿದನೆಲ್ಲ ನೋಹನು. ಇಲ್ಲ ಸಿಸ್ಟರ್, ಒಂದು ನಿಮಿಷ ಕ್ಷಮಿಸಿ. 7:5 ಯೂದನ ಕುಲದವರಲ್ಲಿ ಮುದ್ರೆ ಹಾಕಿಸಿಕೊಂಡವರು 12,000. ರೂಬೇನ್ ಕುಲದವರಲ್ಲಿ 12,000. ಗಾದನ ಕುಲದವರಲ್ಲಿ 12,000. ವೆರಿ ಗುಡ್. ಫಸ್ಟ್ ಗೋತ್ರ. ಓಕೆ ಥ್ಯಾಂಕ್ ಯು. ಫಸ್ಟ್ ಹೆಸರು ಯಾವ ಗೋತ್ರ ಬಂತಿಲ್ಲಿ? ಯೂದ. ಆಕ್ಚುಲಿ ಯಾಕೋಬನ್ಗೆ ಮೊದಲನೇ ಮಗ ಯಾರು? ರೂಬೇನ್. ಅವನು ಎರಡನೇ ಬರ್ತಾನೆ. ಅದನ್ನ ಮೊದಲನೇ ಯಾರ ಹೆಸರು ಬರ್ತಾರೆ ಇಲ್ಲಿ? ಮೊದಲು ಯಾರ ಹೆಸರು ಬರ್ತಾರೆ? ಯೂದ. ಯಾಕೆ ಯೂದ ಬಂತು? ಆಮೇಲೆ ಬಂದಿದ್ದೇನು ರೂಬೇನ್. ಯಾಕೆ ಅಂತಂದ್ರೆ ಇಲ್ಲಿ ಪ್ರಕಟಣೆಯಲ್ಲಿ ಕೊಡ್ತಾ ಇರೋದು ಆತ್ಮಿಕ ಇಸ್ರೇಲಿನ ಗೋತ್ರಗಳು. ಅದಕ್ಕೆ ಪ್ರಕಟಣೆಯಲ್ಲಿ ಬರೋಂಥ ಗೋತ್ರಕ್ಕೂ ಆಮೇಲೆ ಆದಿಕಾಂಡ 49ನೇ ಅಧ್ಯಾಯದಲ್ಲಿ ಬರ್ತಾರೆ, ಆ ಗೋತ್ರಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಶಾರ್ಟ್ ಆಗಿ ಹೇಳ್ತೀನಿ ಕೇಳ್ರಿ. ಇದ್ರ ಬಗ್ಗೆ ಡೀಟೇಲ್ ಸ್ಟಡಿ ಇದೆ, ದೇವಚಿತ್ತಾರೆ ಮುಂದೆ ಮಾಡೋಣ. ಆದಿಕಾಂಡದ 49ನೇ ಅಧ್ಯಾಯದಲ್ಲಿ ದಾನ್ ಗೋತ್ರ ಬರ್ತಾರೆ, ಪ್ರಕಟಣೆಯಲ್ಲಿ ದಾನ್ ಗೋತ್ರ ಬರಲ್ಲ. ಆದಿಕಾಂಡ 49ನೇ ಅಧ್ಯಾಯದಲ್ಲಿ ಮನಾಸೆ ಹೆಸರು ಬರೋದಿಲ್ಲ, ಪ್ರಕಟಣೆ ಮನಾಸೆ ಬರ್ತಾರೆ ನೋಡ್ರಿ ಇದ್ದೀನಿ. ಇದೇ ತರ ಇನ್ನೊಂದು ಪಟ್ಟಿ ಕೊಟ್ಟಿದೆ ಅರಣ್ಯಕಾಂಡ 2ನೇ ಅಧ್ಯಾಯದಲ್ಲಿ, ಅಲ್ಲಿ ದಾನ್ ಬರ್ತಾನೆ, ಯೋಸೆಫ್ ಬರೋದಿಲ್ಲ. ಪ್ರಕಟಣೆಯಲ್ಲಿ ದಾನು ಬರೋದಿಲ್ಲ, ಯೋಸೆಫ್ ಬರ್ತಾನೆ. ಅರಣ್ಯಕಾಂಡದಲ್ಲಿ ಎಫ್ರೇಮ್ ಬರ್ತಾರೆ, ಲೇವಿ ಬರಲ್ಲ. ಆದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಎಫ್ರೇಮ್ ಬರಲ್ಲ, ಲೇವಿ ಬರ್ತಾರೆ. ಯಾಕೆ ಅಂದ್ರೆ ಇದು ಆತ್ಮಿಕ ಇಸ್ರೇಲ್ ಬಗ್ಗೆ ಹೇಳ್ತಾರೆ. ಸೂಪರ್ ಆಗಿ ಎಷ್ಟು ಕ್ಲಿಯರ್ ಅರ್ಥ ಮಾಡ್ಕೊಬೋದು ಅಂತಂದ್ರೆ ಏನಿಲ್ಲ. ಮೊದಲನೇ ಗೋತ್ರ ಯಾವ ಗೋತ್ರ ಕೊಟ್ರ ಹೆಸರು? ಯಾಕೆ ಯೂದ ಗೋತ್ರದಿಂದ ಬಂದವ್ರು ಯಾರು? ಯೇಸು ಕ್ರಿಸ್ತ. ಸಭೆಗೆ ತಲೆ ಯಾರು? ನೋಡ್ರ, ಅದಕ್ಕೆ ಎಲ್ಲಾ ಗೋತ್ರದಲ್ಲೂ ಫಸ್ಟ್ ಯೇಸು ಕ್ರಿಸ್ತ ಬರ್ಬೇಕು ಅಂದ್ಬಿಟ್ಟು ಅದಕ್ಕೆ ಯೂದ ಗೋತ್ರ ಅಂತಾನೆ ಹಾಕ್ಬಿಟ್ರು. ಇದರಲ್ಲೇ ಗೊತ್ತಾಗ್ತದೆ ಇದು ಆತ್ಮಿಕ ಇಸ್ರೇಲ್ ಬಗ್ಗೆ ಹೇಳ್ತಾರದು, ಮಾಂಸಿಕ ಇಸ್ರೇಲ್ ಬಗ್ಗೆನೇ ಅಲ್ಲ ಅಂತ. ಅರ್ಥ ಆಯ್ತಾ? ಅದರಿಂದ ಏನ್ರಿ ಇಲ್ಲಿ ಇಸ್ರೇಲ್ ಗೋತ್ರದಿಂದ ಮಾತ್ರ ಸೆಲೆಕ್ಷನ್ ಮಾಡ್ತಾರಂತಲ್ಲ, ಇಲ್ಲಿ ಆತ್ಮಿಕವಂತ ಇಸ್ರೇಲ್ ಸೆಲೆಕ್ಷನ್ ಮಾಡ್ತಾರೆ. ಮತ್ತೆ ಹೆಸರುಗಳು ಏನು ಕೊಟ್ಟರು ಅಂತಂದ್ರೆ ಹೆಸರುಗಳು ಎಲ್ಲದಕ್ಕೂ ಅರ್ಥಗಳಿದ್ದಾರೆ ಅಲ್ವರ. ಉದಾಹರಣೆಗೆ ರೂಬೇನ್ ಅಂದ್ರೆ ಅರ್ಥ ಏನು ಗೊತ್ತಾ ನಿಮ್ಗೆ? ರೂಬೇನ್ ಅರ್ಥ ಏನು ಪದ? ಅದೊಂದು ವಜ್ರದ ಮಣಿ ಇದೆ. ಇಲ್ಲ, ರೂಬೇನ್ ಅಂತಂದ್ರೆ ದೇವರು ಕೇಳಿದ್ರು ಅಂತ. ಯಾಕಂದ್ರೆ ಯಾಕೋಬ್ಗೆ 2 ಜನ ಹೆಂಡ್ತಿರ್ತಾರೆ. ಯಾರು? ರಾಹೇಲು ಮತ್ತೆ ಲೇಹಾಗೆ ಹುಟ್ಟಿರಂತ ಮೊದಲನೇ ಮಗನೇ ರೂಬೇನ್ ರೀ. ಅದರ ಯಾಕೋಬ್ಬ ಅವಳನ್ನ ದ್ವೇಷಿಸ್ತಾ ಇರ್ತಾನೆ, ರಾಹೇಲ್ನ ತುಂಬಾ ಪ್ರೀತಿ ಮಾಡಿದಾನೆ. ಅದಕ್ಕೆ ಇವಳ ಪ್ರಾರ್ಥನೆನ ಕೇಳಿರೋದ್ರಿಂದ ಏನ್ ಮಾಡ್ತಾನೆ ಯಾಕೋಬ್ಬ ಅವಳಿಗೆ ಬಂದ್ಬಿಟ್ಟು ಆ ಮಗುಗೆ ರೂಬೇನ್, ದೇವ್ರು ಏನ್ ಮಾಡೋದು ಕೇಳಿದ್ರು ಅಂತ ಅರ್ಥ. ಹಂಗಾರೆ ಒಂದೊಂದು ಮಕ್ಳುಗಳಿಗೆ ಹೆಸರು ಕೊಡ್ಬೇಕಾರೆ ಆ ಹೆಸರುಗಳಿಗೆ ಅರ್ಥ ಇದೆ ರೀ. ಅದು ಎಲ್ಲ ಆತ್ಮಿಕವಾಗಿರಂತ
ಕ್ರಿಸ್ತನ ದೇಹಕ್ಕೆ ಅಂಗವಾಗಿರೋಂಥ ಸೋದರಿಗಳಿರ್ಬೇಕಂತ ಗುಣಗಳನ್ನ ಏನ್ ಮಾಡ್ತಾರೆ ಹೇಳ್ತಾರೆ. ಇವಾಗ ಕೇಳಿದ್ರು ಅಂದ್ರೆ ನಾವು ಕೇಳೋದಲ್ಲಿ ಹೆಂಗಿರ್ಬೇಕು? ಕೇಳೋದ್ರಲ್ಲಿ ಚುರುಕಾಗಿರ್ಬೇಕಾ, ಮಾತಾಡೋದ್ರಲ್ಲಿ ಚುರುಕಾಗಿರ್ಬೇಕಾ? ಕೇಳೋದ್ರಲ್ಲಿ ಚುರುಕಾಗಿ. ಕೇಳೋದ್ರಲ್ಲಿ ಚುರುಕಾಗಿರ್ಬೇಕು. ಬೈಬಲ್ ಹೇಳ್ತಾರಲ್ಲ ನೋಡಿ, ಈ ತರ ಆತ್ಮಿಕ ಅರ್ಥಗಳ್ರಿ. ಈ ತರ 12 ಗೋತ್ರಗಳಿಗೆ ಹೆಸರು ಇದೆ. ಅದೇ ತರ ಗುಣಗಳಿದೆ, ಕ್ಯಾರೆಕ್ಟರ್ಗಳಿದೆ. ಅದ್ ಮಾತ್ರ ಅಲ್ಲ ಏನ್ರಿ, ಒಬ್ಬೊಬ್ರು 12 ಒಂದು ಗೋತ್ರ ಅಂತ ಹೇಳ್ಬೇಕಾದ್ರೆ 12 ತನ ಕ್ಯಾರೆಕ್ಟರ್ ರೀ. ಎಲ್ಲಾರು ಒಂದೇ ತರ ಇರಲಿಲ್ಲ. ಅದೇ ತರ ಯೇಸು ಕ್ರಿಸ್ತನ್ಗೆ 12 ಜನ ಶಿಷ್ಯನ್ರು ತೊಗೊಳ್ರಿ. 12 ಜನ ಶಿಷ್ಯನ್ರು ಎಲ್ಲಾರು ಒಂದೇ ತರ ಇದ್ರಾ? ಇಲ್ಲ. 12 ಜನ 12 ತರ ಇದ್ರು. ಅದ್ರಲ್ಲಿ ಯೇಸು ಕ್ರಿಸ್ತನ್ಗೆ ತುಂಬಾ ಕ್ಲೋಸ್ ಆಗಿರೋರು ಯಾರು? ಎಷ್ಟು ಜನ? ಯಾರು? ಯೋಹಾನ ಮತ್ತೆ ಪೇತ್ರ. 3 ಜನ, ಯೋಹಾನ, ಯಾಕೋಬ, ಪೇತ್ರ. ಓಕೆನಾ? ಯಾಕೆ ಇವರು 3 ಜನಕ್ಕೆ ಸ್ಪೆಷಲ್ ಕ್ವಾಲಿಟಿ? ಯೋಹಾನ ಮತ್ತೆ ಯಾಕೋಬ್ಗೆ ಯೇಸು ಕ್ರಿಸ್ತ ಏನಂತ ಹೆಸರು ಕೊಡ್ತಾರೆ? ಗುಡುಗಿನ ಮರಿಗಳು. ನೋಡ್ರ ಬೈಬಲ್ ಆಯ್ತಾ? ಯಾಕೆ ಗುಡುಗಿನ ಮರಿಗಳನ್ನ ಕೊಟ್ರು? ಸರ್, ಅವ್ರಿಗೆ ಅಷ್ಟು ಧೈರ್ಯ ಮತ್ತೆ ಹಿಂಜರಿವಿಕೆ ಇರ್ಲಿಲ್ಲ. ಏನಾರ ಕೆಲಸ ಹೇಳಿದ್ರೆ ಹೆಂಗ್ ಮಾಡ್ಕೊಂಬರೋದು? ಆಯ್ತು ಸ್ವಾಮಿ, ಹೋಗ್ತೀನಿ, ಮಾಡ್ತೀನಿ ಅನ್ಬಿಟ್ಟು 4 ದಿನ 5 ದಿನ ಬಿಟ್ಟು ಕೆಲಸ ಮಾಡ್ಕೊಂಬರೋರ. ಹೆಂಗೆ ಗುಡುಗ್ತಾ ಇದ್ರು, ಹೆಂಗ್ ಮೀಸ್ತಾ ಇದ್ರು ಅಂದ್ರೆ ಹೆಂಗಿದ್ರಂತೆ ಎಲ್ಲ ಚುರುಕ್ ಮೆಣಸಿನ್ಕಾಯಿ ಪಟ 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 ಮಾಡ್ಬಿಡೋರು ಅಲ್ವರ. ಆಮೇಲೆ ಪೇತ್ರನ್ಗೆ ಏನಂತ ಹೆಸರು ಕೊಡ್ತಾರೆ? ಪೇತ್ರನ್ ಒರಿಜಿನಲ್ ಹೆಸರೇನು? ಸಿಮೋನ್. ಕರೆಕ್ಟ್. ಯೇಸು ಕ್ರಿಸ್ತ ಅವ್ರಿಗೆ ಏನಂತ ಹೆಸರು ಕೊಡ್ತಾರೆ? ಆಮೇಲೆ ಬಂಡೆ, ಪೇತ್ರ ಅಂತ. ನೋಡಿ ಇವೆಲ್ಲ ಅರ್ಥಗಳಿದೆ. ಏನ್ ಸುಮ್ಮನೆ ಬಂಡೆ ಅಂತ ಸುಮ್ಮನೆ ಕೊಟ್ರ? ಬಂಡೆ ತರ ಸ್ಟ್ರಾಂಗ್ ಆಗವ್ರಿ ಅವ್ರು ಬಂಡೆ ತರ ಸಾಕ್ಷಿ ಕೊಟ್ರು ಅಲ್ವರ. ಅವ್ರ ಗುಣಗಳು ಕೂಡ ಏನಾಗಿತ್ತು ಹಂಗೆ ಇತ್ತು ನೋಡಿರ್ತೀನಿ ಅಲ್ವರ. ಅದಕ್ಕೆ ಒಂದೊಂದು ಹೆಸರುಗಳಿಗೆ ಏನಿದೆ ಅಂತೆ ಗುಣಗಳಿದೆ. ಆ ಗುಣಗಳ ಬೇಸಿಸ್ ಮೇಲೆನೆ 12 ಜನ ಆಯ್ಕೆ ಮಾಡಿದ್ದಾರೆ. ಇದೇ ತರ ನೋಡ್ಬೇಕಾದ್ರೆ ಇವೆಲ್ಲ ಆತ್ಮಿಕ ಅರ್ಥಗಳಿದೆ. ತುಂಬಾ ಎಲಾಬ್ರೇಟ್ ಸ್ಟಡಿ ಇದೆ. ದೇವ್ರ ಚಿತ್ರ ಬರೀ ಟೈಮ್ ಅದೇ ನಿಮ್ಗೆ ಶಾರ್ಟ್ ಆಗಿ ಹೇಳಿದೀನಿ. ಏನಕ್ಕಪ್ಪ ಅಂತಂದ್ರೆ ಪ್ರಕಟಣೆಯಲ್ಲಿ ಬರೋದು ನೇರವಾಗಿರೋಂಥ ಯಹೂದ್ಯರ ಬಗ್ಗೆ ಅಲ್ಲ, ಆತ್ಮಿಕ ಯಹೂದ್ಯರ ಬಗ್ಗೆ ಏನ್ ಮಾಡ್ತಾ ಇರೋದು ಅಲ್ಲಿ ಮಾತಾಡ್ತಾ ಇರೋದು ಅಲ್ವರ. ಸರಿ, ಇವಾಗ ಏನ್ ಮಾಡೋಣ, ಈ ಒಂದು ಆತ್ಮಿಕ ಯಹೂದ್ಯರಲ್ಲಿ ನಾವು ಒಬ್ಬರಾಗಬೇಕು ಅಂದ್ರೆ 1,44,000 ಒಬ್ರು ನಾವಾಗಬೇಕು ಅಂತಂದ್ರೆ ನಮಗೆ ಏನ್ ಗುಣಗಳಿರ್ಬೇಕು ಅದನ್ನ ಓದೋಣ. ಅದರ ರೆವಲ್ಯೂಷನ್ 14:4 ಓದಿದ್ದೀನಿ. ರೆವಲ್ಯೂಷನ್ 14:4 ಓದ್ರಿ ಯಾರಾದ್ರೂ. ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. ಒಂದ್ ನಿಮಿಷ. ಸ್ತ್ರೀ ಸವಾಸದಿಂದ ಮಲಿನರಾಗದವರು ಇವರೇ. ಹಂಗಾರೆ ಏನಪ್ಪಾ, ಸ್ತ್ರೀ ಸವಾಸನೆ ಮಾಡ್ಬೇಡ. ಎಷ್ಟೋ ಜನ ನೇರವಾಗಿ ಇದೇ ತಗೊಂಡ್ಬಿಟ್ಟು ಫಾದರ್ಗಳಾಗ್ಬಿಡೋದು. ಸ್ತ್ರೀ ಸವಾಸದಿಂದ ಮಲಿನರಾಗದವರು ಇವರೇ ಅಲ್ವರ. ಈಗ ಸ್ತ್ರೀ ಅಂದ್ರೇನು? ಬೈಬಲಲ್ಲಿ ಸ್ತ್ರೀ ಅಂತ ಮದುವೆ ಮಾಡ್ಕೊಂಬೇಡ ಅಂತ ಹೇಳ್ತಾರೆ. ಬೈಬಲ್ ಹೇಳೋದಲ್ಲ, ಮದುವೆ ಮಾಡ್ಕೊಂಡ್ರೆ ಮಾಡ್ಕೋಬಹುದು, ಮಾಡಿದ್ರೆ ನಿಮ್ ಇಷ್ಟ ಅಲ್ವರ. ಸ್ತ್ರೀ ಅಂತಂದ್ರೆ ಬೈಬಲ್ ಅರ್ಥ ಏನಪ್ಪಾ ಅಂತಂದ್ರೆ ಸಭೆಗೆ ಸ್ತ್ರೀ ಅಂತ ಏನ್ ಮಾಡ್ತಾರೆ ಬೈಬಲಲ್ಲಿ ಹೇಳ್ತಾರೆ ಅಲ್ವರ. ಈ ವಾಕ್ಯನ ಹಿಂಗೆ ಇಟ್ಕೊಳ್ಳಿ. ಬೇರೆ ಯಾರಾದ್ರೂ ಒಬ್ರು 2 ಕೊರಿಂಥ 11:2 ಓದ್ರಿ. 2 ಕೊರಿಂಥ 11:2 ಓದ್ರಿ ಯಾರಾದ್ರೂ ಬೇರೆಯವರು. 2 Corinthians 11:2 ಓದಿ. ಯಾಕೆಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ಸಭೆ ಎಂಬಂತ ಸ್ತ್ರೀನ ಕ್ರಿಸ್ತನೆಂಬ ಪುರುಷನಿಗೆ ಎಂಗೇಜ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಂಗಾರೆ ಬೈಬಲ್ ಸ್ತ್ರೀ ಯಾರು ಅಂತಂದ್ರೆ ಪರಿಶುದ್ಧವಾಗಿರೋ ಸಭೆ. ಇಲ್ಲೇನ್ ಹೇಳ್ತಾರೆ? ಸ್ತ್ರೀ ಸವಾಸದಿಂದ ಮಲಿನರಾಗದವರು ಯಾರು? ಬೈಬಲ್ ನಲ್ಲಿ ಹೆಂಗೆ ಒರಿಜಿನಲ್ ಯಹೂದ್ಯರಿದ್ದಾರೋ ಡೂಪ್ಲಿಕೇಟ್ ಯಹೂದ್ಯರಿದ್ದಾರೋ, ಬೈಬಲ್ ನಲ್ಲಿ ಒರಿಜಿನಲ್ ಸಭೆ ಇದೆ, ಡೂಪ್ಲಿಕೇಟ್ ಸಭೆ ಇದೆ. ನಾನು ನೋಡಿಸ್ತೀನಿ ವಾಕ್ಯಗಳು ಈ ಶಬ್ದದಲ್ಲಿ. ಅದರ ಒರಿಜಿನಲ್ ಚರ್ಚ್ ಕೂಡ ಇದೆ, ಡೂಪ್ಲಿಕೇಟ್ ಚರ್ಚ್ ಇದೆ. ಅದರ ಒರಿಜಿನಲ್ ಜೀಸಸ್ ನೋಡಿಸ್ತೀನಿ ನಿಮ್ಗೆ, ಡೂಪ್ಲಿಕೇಟ್ ಜೀಸಸ್ ಕೂಡ ನೋಡಿಸ್ತೀನಿ. ಬೈಬಲ್ ವಾಕ್ಯನ ಇದೆ, ಬಹು ಸ್ಪಷ್ಟವಾಗಿದೆ. ಅದರ ಅದೇ ತರ ಎಲ್ಲಾ ಸಭೆಗಳು ಸತ್ಯ ಸಭೆನಾ? ಎಷ್ಟೋ ಸುಳ್ಳು ಸಭೆಗಳೈತಲ್ಲ, ಆ ಸುಳ್ಳು ಸಭೆಗಳಿಗೆ ಕೊಡೋದು ಬೈಬಲ್ ಏನಂತಾರೆ ಜಾರ ಸ್ತ್ರೀ ಅಂತ ಹೇಳ್ತಾರೆ. ಈ ಸ್ತ್ರೀಯ ಸವಾಸ ಏನ್ರಿ, ಸುಳ್ಳು ಸಭೆಗಳ ಸವಾಸ ಮಾಡಕ್ ಹೋಗ್ಬಾರ್ದು ಅಂತ ಅಂದ್ಬಿಟ್ಟೆ ಪ್ರಕಟಣೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇರೋದು ಅಲ್ವರ. ಆಮೇಲೆ ನೆಕ್ಸ್ಟ್ ಸ್ತ್ರೀ ಸವಾಸವನ್ನು ಏನ್ರಿ, ಸ್ತ್ರೀ ಸವಾಸದಿಂದ ಮಲಿನರಾಗದವರು ಇವರೇ. ನೆಕ್ಸ್ಟ್ ಗುಣ, ಆಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರ್. ಇವರು ಕನ್ಯರಂತೆ ನಿಷ್ಕಳಂಕರು. ಕನ್ಯರಂತೆ ನಿಷ್ಕಳಂಕರಂತೆ ಅಂದ್ರೆ ಕನ್ಯೆಗಳು.
ಅದಕ್ಕೆ ಎಷ್ಟೋ ಜನ ಏನ್ ಮಾಡೋದು, ನನ್ಗಳು ಮದುವೆ ಆಗಲ್ಲ, ಈ ವಾಕ್ಯ ಹಿಂಗೆ ಲಿಟ್ರಲ್ ತೊಗೊಂಡ್ಬಿಡ್ತಾರೆ. ಇವೆಲ್ಲ ಲಿಟ್ರಲ್ ನೇರವಾಗಿರೋ ಭಾಷೆ ಇಲ್ಲ ರೀ. ಕನ್ಯೆಗಳು ಅಂತ ಏನರ್ಥ? ಬೈಬಲಲ್ಲಿ ಯೇಸು ಕ್ರಿಸ್ತು ಒಂದು ಸಾಮ್ಯ ಹೇಳ್ತಾರೆ. ಅದರ ಏನ್ರಿ ಏನ್ರಿ ಕನ್ಯೆಯರ ಸಾಮ್ಯ. 10 ಮಂದಿ ಕನ್ಯೆಯರುಗಳು ಮದಲಿಂಗನ ಎದುರು ನೋಡಕ್ಕೆ ಹೋದ್ರು. ಅದರಲ್ಲಿ 5 ಮಂದಿ ಬುದ್ಧಿಹೀನ ಕನ್ಯೆಗಳು, ಬುದ್ಧಿ ಇರೋಂಥ ಕನ್ಯೆಗಳು, ಬುದ್ಧಿ ಇಲ್ದಿರೋಂಥ ಕನ್ಯೆಗಳು ಅಂತ ಹೇಳ್ತಾರಲ್ಲ. ಅಲ್ವರ 2 ಥರ ಕನ್ಯೆಗಳಿದಾರೆ ಅಲ್ವರ. ಏನಪ್ಪ ವ್ಯತ್ಯಾಸ ಅಂದ್ರೆ, ಒಬ್ರಿಗೆ ದೀಪದಲ್ಲಿ ಎಣ್ಣೆ ಇತ್ತು ಅದರ ಅಷ್ಟೇ, ಆದ್ರೆ ಬುದಿಲಿಯಲ್ಲಿ ಎಣ್ಣೆ ಇರ್ಲಿಲ್ಲ. ಇನ್ನೊಬ್ರಿಗೆ ಏನಿತ್ತಂತೆ ಎಣ್ಣೆ ಬುದಿಲಿಲೂ ಇತ್ತು, ದೀಪದಲ್ಲಿ ಕೂಡ ಏನಾಗಿತ್ತಂತೆ ಇತ್ತಂತೆ. ನೋಡಿ, ಈ ಥರ 2 ಇತ್ತಂತೆ ನೋಡಿರ್ತೀನಿ ಅಲ್ವರ. ಅದಕ್ಕೆ ಯಾವಾಗ ನೋಡ್ತೀನಿ ಇಲ್ಲಿ ಮತ್ತೆ 24ನೇ ಅಧ್ಯಾಯ, ಮತ್ತೆ 25ನೇ ಅಧ್ಯಾಯ, ಮ್ಯಾಥ್ಯೂ 25 ಚಾಪ್ಟರ್ಲಿ ಓದ್ರಿ ನಿಂತೀನಿ. ಎಲ್ಲಿ 1ರಿಂದ ಹಿಡ್ದು ಓದ್ರಿ ನಿಂತೀನಿ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತೆ 10 ಮಂದಿ ಕನ್ಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತಿಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕೊಂಡರು, ಆದರೆ ಎಣ್ಣೆ ತಕೊಳ್ಳಲಿಲ್ಲ. ಬುದ್ಧಿವಂತಿಯರು ತಮ್ಮ ಆರತಿಗಳು ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕೊಂಡರು. ನೋಡ್ರ ಏಂತ ವ್ಯತ್ಯಾಸ? ಬುದ್ಧಿವಂತಿಯವರು ಆರ್ತಿಯಲ್ಲೂ ಎಣ್ಣೆ ತಗೊಂಡ್ರಂತೆ, ಬುದ್ಧಿಲಿಯಲ್ಲೂ ಕೂಡ ಎಣ್ಣೆ ತಗೊಂಡ್ರಂತಾರೆ. ಅದೇ ಬುದ್ಧಿನವರು ಬರೀ ಆರ್ತಿನ ಮಾತ್ರ ಏನ್ ಮಾಡಂತೆ ಎಣ್ಣೆ ತಗೊಂಡಂತೆ. ಮೊದಲಿಂಗನು ಬರೋ ತಡ ಮಾಡ್ಬಿಡ್ತಾರೆ, ಮಧ್ಯರಾತ್ರಿಯಲ್ಲಿ ಏನು ಕೂಗಾಗ್ತಾರೆ, ಈಗ ಮೊದಲಿಂಗ ಅಂತ. ಅವಾಗ ಎಚ್ಚೆತ್ಕೊಂಡು ಹೋದ ಅಂತಂದ್ರೆ ದೀಪ ಟ್ರಿಮ್ ಮಾಡಕ್ ಹೋಗ್ತಾರೆ, ಎಣ್ಣೆ ಸಾಲಲ್ಲ. ಬುದ್ಧಿಹೀನರು ಏನ್ ಮಾಡ್ತಾರೆ, ಬುದ್ಧಿವಂತರತ್ತ ನಮಗೂ ಸ್ವಲ್ಪ ಎಣ್ಣೆ ಕೊಡಿ ಅಂತ ಹೇಳ್ತಾರೆ. ನಮ್ಗೆ ಕೊಟ್ಬಿಟ್ರೆ ನಮಗೂ ಸಾಲ, ದಯವಿಟ್ಟು ಮಾರ್ಕೆಟ್ಗೆ ಹೋಗಿ ತಗೊಂಬಂದಿ ಅಂತ ಹೇಳ್ತಾರೆ. ಮಾರ್ಕೆಟ್ಗೆ ಹೋಗಿ ತೊಗೊಂಬರೋದಕ್ಕೆ ಬಾಗಲ್ ಮುಚ್ಚಲ್ಪಟ್ಟಿರ್ತಾರೆ. ಸೊ ಹಂಗಾರೆ ಕನ್ಯೆಯರುಗಳನ್ನ ಏನಪ್ಪ ಅಂದ್ರೆ ಶುದ್ಧವಾಗಿರೋಂಥದ್ದು. ಬರೀ ಕನ್ಯೆಯರುಗಳಾಗಿರೋ ಸಾಕ ಅಂತಂದ್ರೆ ಇಲ್ಲ ರೀ. ನಾನು ಶುದ್ಧವಾಗಿದ್ದೀನಿ, ನಾನು ಏನು ಪಾಪ ಮಾಡಲ್ಲ, ಏನೋ ಲೋಪದೋಷಗಳಂತ ಇಲ್ಲಪ್ಪ, ನಾನು ತುಂಬಾ ಯೋಗ್ಯವಾಗಿದ್ದೀನಿ, ತುಂಬಾ ಒಳ್ಳೆ ಹುಡುಗ, ಡೀಸೆಂಟ್ ಆಗಿದ್ದೀನಿ ಅಂತಂದ್ರೆ ಸಾಕಾದ್ರೆ ಇಲ್ಲ ರೀ. ಬುದ್ಧಿವಂತೆ ಕನ್ಯೆಯರಾಗಿರಬೇಕು ಅಲ್ರ. ಒಬ್ಬ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ಲಕ್ಷಣವಾಗಿದ್ದಾಳೆ ಅದಂತ ಸುಮ್ಮನೆ ನೋಡಕ್ ಚೆನ್ನಾಗಿದ್ದಾಳೆ ಅಂತಂದ್ಬಿಟ್ಟು ದಡ್ಡಿ ಪೆದ್ದಿ ಅಂತಂದ್ಬಿಟ್ಟು ಮಂದರಾಗಿದ್ರೆ ಮದುವೆ ಮಾಡ್ಕೊಂಡ್ಬಿಡ್ತೀರಾ? ಯೇಸು ಕ್ರಿಸ್ತನಿಗೆ ತಂದೆಯ ದೇವ್ರು ಏನ್ ಮಾಡ್ತಾ ಇರೋದು, ಮೊದಲಿಗಿತ್ತೀನಿ ನೋಡ್ತಾ ಇರೋದು. ಸುಮ್ಮನೆ ಬುದ್ಧಿ ಇಲ್ದವ್ರನ್ನ ಕಟ್ಬಿಡ್ತಾರ? ಬುದ್ಧಿವಂತೆ ಕನ್ಯೆ ಆಗಿರ್ಬೇಕು ನಾವು. ಏನದು ಬುದ್ಧಿವಂತರ ಕನ್ಯೆ? ಅದು ಬರುವಂತ 2 ವಾರದಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಡೀಟೇಲ್ಸ್ ಎಲ್ಲ ಕ್ಲೀನಾಗಿ ಹೇಳ್ತೀರಿ, ಓಕೆನಾ? ಸೊ ಅದಕ್ಕೆ ಏನ್ರಿ ಏನಾಗಿರ್ಬೇಕು ಅವರು? ಕನ್ಯರಂತೆ ನಿಷ್ಕಳಂಕರು, ಬುದ್ಧಿವಂತೆ ಕನ್ಯರುಗಳಾಗಿರ್ಬೇಕ್ರಿ. ನಮ್ ನೆಕ್ಸ್ಟ್ ಬದ ಕಂಟಿನ್ಯೂ ಮಾಡಿ ಪ್ರಕಟಣೆ. ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರು ಇವರು ಆತನ ಹಿಂದೆ ಹೋಗುವರು. ನೋಡ್ರ, ಆತನ ಹಿಂದೆ ಹೋಗುವವರು ಅಂತಂದ್ರೆ ದ ಫೇತ್ಫುಲ್ ಫಾಲೋವರ್ಸ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಹೆಜ್ಜೆ ಜಾಳಿ ನಡೆಯೋರಾಗಿರ್ಬೇಕು ಹೊರತು ಯಾವುದೇ ಮನುಷ್ಯನಿಂದ ಅಲ್ಲ, ಯಾವುದೇ ಪಾಸ್ಟ್ರಿಂದ ಅಲ್ಲ, ಯಾವುದೇ ಡಿನಾಮಿನೇಷನ್ ಅಲ್ಲ, ಯಾವುದೇ ಅಯ್ಯೋರಿಂದ ಅಲ್ಲ. ಕ್ರಿಸ್ತನ ಉಪದೇಶಗಳಿಗೆ ಅನುಗುಣವಾಗಿ ಬೈಬಲ್ ಪ್ರಕಾರ ಕ್ರಿಸ್ತನ ಹೆಂಗೆ ಹೇಳ್ತಾರೋ ಕ್ರಿಸ್ತನಿಂದ ನಡೆಯುವಂತ ಫೇತ್ಫುಲ್ ಫಾಲೋವರ್ಸ್ ಆಫ್ ಕ್ರೈಸ್ಟ್. ಯಾರ? ಯಜ್ಞದ ಕುರಿಯಾದಾತನೋ ಎಲ್ಲಿ ಹೋದರು ಅವ್ರ ಹಿಂದೆ ಅಂತಾರೆ ಹೋಗುವನು. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು. ಮನುಷ್ಯರೊಳಗಿಂದ ನೋಡ್ರ, ಎಲ್ಲಿಂದ ಆಯ್ಕೆ ಪಟ್ಟಿರುತ್ತೆ? ಮನುಷ್ಯರೊಳಗಿಂದ. ಬರೀ ಇಸ್ರೇಲ್ ಮಾತ್ರ ಅಲ್ಲ, ಇಲ್ಲಿ ಕ್ಲೀನ್ ಆಗಿ ಹೇಳ್ತಾರೆ ಮನುಷ್ಯರೊಳಗಿಂದ, ಇಡೀ ಭೂಮಂಡಲದಿಂದ ಏನ್ರಿ ಒಂದು ಸ್ವಕೀಯ ಜನರಾಗಿ ಇವನ್ನ ದೇವರು ಆಯ್ಕೆ ಮಾಡಿದ್ದಾರೆ. ನಾಟ್ ಓನ್ಲಿ ಫಾರ್ ಯೂಸರ್, ಫಾರ್ ಎಂಟೈರ್ ವರ್ಲ್ಡ್ ಇಂದ ಏನ್ ಮಾಡ್ತಾರೆ, ಈ ಗುಣಲಕ್ಷಣಗಳು ಯಾರಿದೆ ಎಲ್ಲಾನು ಸೆಲೆಕ್ಷನ್ ಮಾಡ್ತಾರೆ. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ. ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲದಂತಾದರು. ನೋಡ್ರ ಏನ್ರಿ, ದೇವರಿಗೂ ಏನ್ರಿ ಯಜ್ಞದ ಕುರಿಯಾದ ಪ್ರಥಮ ಫಲ. ಏನ್ ಪ್ರಥಮ ಫಲ ಅಂದ್ರೆ ಆಬೇಲು ಮತ್ತೆ ಕಾಯಿನ್ ಜ್ಞಾಪನ ಇದೆಯಾ? ಇಬ್ರು ಬಲಿ ಕೊಡ್ತಾರೆ. ಪ್ರಥಮ ಫಲದ ಬಲಿನೇ ದೇವರ ಅಕ್ಸೆಪ್ಟ್ ಮಾಡೋದಂದ್ರೆ ದೇವರ ಪವಿತ್ರಾತ್ಮದ ಪ್ರಥಮ ಫಲ. ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತಗೊಂಡಿದ ನಂತರ ಪ್ರಥಮವಾಗಿ ಅದರ ಸಭೆ ಮೇಲೆ ಪವಿತ್ರಾತ್ಮ ಸುರಿಸಿದ ಯಾವಾಗಂದ್ರೆ ಪೆಂಟಿಕಾಸ್ಟ್ ದಿನದಲ್ಲಿ. ಆ ಪವಿತ್ರಾತ್ಮ ಸುರಿಸಿದ್ಮೇಲೆ ಪ್ರಥಮ ಫಲವಾಗಿ ದೇವರು ಭೂಲೋಕದ ಸಭೆ ಏನ್ ಮಾಡ್ತಾರೆ, ಪರಲೋಕ ರಕ್ಷಣೆಗೆ ಆಯ್ಕೆ ಮಾಡ್ತಾರೆ. ಇವರೇ ಫಸ್ಟ್ ಸೆಲೆಕ್ಷನ್, ಫಸ್ಟ್ ಕ್ಲಾಸ್ ಆಫ್ ಪೀಪಲ್ ಟು ಬಿ ಸೆಲೆಕ್ಟೆಡ್. ಯಾರೋ 1,44,000 ಪರಲೋಕ ರಕ್ಷಣೆಗೆ. ಅದಕ್ಕೆ ಪ್ರಥಮ ಫಲ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಬರ್ತಾರೆ, ಕಂಟಿನ್ಯೂ ಮಾಡಿ ಬರ್ತಾರ. ಇವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ, ಇವರು ನಿರ್ದೋಷಿಗಳಾಗಿದ್ದಾರೆ. ನೋಡ್ರ, ಇವ್ರ ಬಾಯಿನಲ್ಲಿ ಏನ್ರಿ ಸುಳ್ಳು ಸಿಕ್ಕಲಿಲ್ಲ, ಏನಾಗಿದ್ರಂತೆ ನಿರ್ದೋಷಿಗಳಾಗಿದ್ದಾರೆ ಅಂತ. ಏನೋ ಸುಳ್ಳು ಸಿಕ್ಕಿಲ್ಲ ಅಂತಂದ್ರೆ
ಹಾ ಅಂದ್ರೆ ಇವ್ರ ಬಾಯಿನಲ್ಲಿ ಏನಿದೆ? ಸತ್ಯ ಇದೆ. ಸತ್ಯನ ಏನ್ ಸತ್ಯ? ಹಾ ಎಲ್ಲ ಬರೀ ಸುಳ್ಳು ದೇವರ ಹೇಳ್ತಾರ ಅಂತಲ್ಲ ರೀ, ದೇವರ ವಾಕ್ಯನೇ ಸತ್ಯ ರೀ. ನಿನ್ನ ವಾಕ್ಯವೇ ಸತ್ಯ ಅಂದ್ರೆ ಇವ್ರ ಬಾಯಿನಲ್ಲಿ ಏನಪ್ಪ ಇದೆ ಅಂದ್ರೆ ದೇವರ ವಾಕ್ಯ ಇದೆ ರೀ. ಬೈಬಲ್ ಅಪ್ಪಟ್ಟವಾಗಿರೋ ಟೀಚಿಂಗ್ಸ್ ಏನಾಗಿರ್ಬೇಕು ಇರ್ಬೇಕು. ಬೈಬಲ್ ವಿರುದ್ಧವಾಗಿರೋ ಟೀಚಿಂಗ್ಸು ಅದನ್ನ ದೇವರ ಏನ್ ಮಾಡಲ್ಲ, ಅಂಗೀಕಾರ ಮಾಡೋದಿಲ್ಲ ಅಲ್ವರ. ಆಮೇಲೆ 3rd ವರ್ಸ್ ಓದಿತೀನಿ ಇಲ್ಲಿ, ರೆವಲ್ಯೂಷನ್ 14:3 ಓದಿ ಬ್ರದರ್. ಇವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಆ 144,000 ಜನರೇ ಹೊರತು ಬೇರೆ ಯಾರು ಆ ಹಾಡನ್ನು ಕಲಿಯಲಾರರು. ನೋಡ್ರ, ಹೊಸ ಹಾಡ್ ನಾಡಿದ್ರಂತೆ. ಈ ಹಾಡ್ನ 1,44,000 ಬಿಟ್ರೆ ಬೇರೆ ಯಾರ ಕೆಲವು ಹಾಡಕ್ಕೆ ಆಗಿಲ್ವಂತೆ. ಇದೇನಪ್ಪ ಹಾಡಿದ್ದು? ಈ ಹಾಡು ಯಾರಿಗೂ ಗೊತ್ತಿಲ್ವಾ? ಇಂಥದ್ದೇನು ಸ್ಪೆಷಲ್ ಹಾಡು ಇದು? ಅದರ ಬರ್ಕ್ಮ್ಯಾನ್ಗೂ ಗೊತ್ತಿಲ್ವಾ? ಅದರ ಏನ್ರಿ ಎಂತಂತ ದೊಡ್ಡ ದೊಡ್ಡ ಸಂಗೀತಕಾರರು ದೇವರಲ್ಲಿ ಕ್ರಿಶ್ಚಿಯನ್ ಸಾಂಗ್ಸ್ ಆಡ್ತಾರಲ್ಲ, ಅವ್ರಿಗೆ ಯಾರಿಗೂ ಗೊತ್ತಿರೋಂಥ ಒಂದು ಸಂಗೀತನ ಇದು? ಇದೇನಿದಂಥ ಸಂಗೀತ ಅಲ್ವರ? ಇದು ಲಿಟ್ರಲ್ ಆಗಿರೋ ಸಂಗೀತ ಅಲ್ಲ ರೀ. ಬೈಬಲ್ಗೆ ಬೈಬಲೇ ಡಿಕ್ಷನರಿ. ಬೈಬಲ್ ಏನೋ ಕ್ವಶನ್ ಬಂದ್ರೆ ಇದು ಉತ್ತರ ಎಲ್ಲ ಹುಡುಕ್ಬೇಕು? ಬೈಬಲ್ ಹುಡುಕ್ಬೇಕು. ಏನಿದು ಹಾಡು? ಪ್ರಕಟಣೆ 15:3 ಕೊಟ್ಟ ನೋಡ್ತೀನಿ. ರೆವಲ್ಯೂಷನ್ 15:3 ನೋಡಿ ಅಂತೀನಿ, ಓದ್ರಿ ಯಾರಾದ್ರ. ದೇವರ ದಾಸನಾದ ಮೋಶೆಯು ಹಾಡನ್ನು, ಯಜ್ಞದ ಕುರಿಯಾದಾತನ ಹಾಡನ್ನು ಹಾಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. ನೋಡ್ರ, ಯಾವ ಹಾಡಂತೆ ಇಲ್ಲ ಕೊಟ್ಟಿರ್ತೀನಿ. ಏನೋ ಮೋಸೆಯ ಹಾಡು, ಯಜ್ಞದ ಕುರಿಯಾದಾತನ ಹಾಡು. ಇದೇನಿದು ಮೋಸೆ ಹಾಡು, ಯಜ್ಞದ ಕುರಿಯಾದಾತನ ಹಾಡು? ಇಬ್ರು ಏನೋ ಹಾಡಾಡಿದಾರ, ರೆಕಾರ್ಡ್ ಇದೆಯಾ ಬೈಬಲಲ್ಲಿ? ಮೋಸೆ ಹಾಡಾಡಿದಾರೆ ಬೈಬಲ್ ಬರ್ದಿದ್ಯಾ? ಯೇಸು ಕ್ರಿಸ್ತು ಹಾಡಾಡಿದ್ರೆ ಬೈಬಲ್ ಬರ್ದಿದ್ಯಾ? ಯೇಸು ಕ್ರಿಸ್ತು ಆಡಿದ್ರು ಅಂತ ಬರ್ದಾರೆ ಹೊರತು ಏನು ಆಡಿದ್ರು ಅಂತ ಬರ್ದಿದ್ಯಾ? ಮೋಸೆ ಹಾಡಿರೋ ರೆಕಾರ್ಡ್ ಐತೆ ಅಂದ್ರೆ ಕೆಂಪು ಸಮುದ್ರ ವಿಭಾಗಿಸಿ ಬರ್ಬೇಕಾದ್ರೆ ಹಾಡು ಆಡಿರೋದೇ ಹಾಡನೇ ಬರ್ಬಿಟ್ಟಾರೆ ಬೈಬಲಲ್ಲಿ. ಯೇಸು ಕ್ರಿಸ್ತನ ಹಾಡು ಇಲ್ವೋ? ಇವೆಲ್ಲ ಲಿಟ್ರಲ್ ಆಗಿರೋ ಭಾಷೆ ಎಲ್ಲ ರೀ. ಪ್ರಕಟಣೆ ಪುಸ್ತಕ ಬರೆದಿರೋದು ಆತ್ಮಿಕವಾಗಿ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಲ್ಲೇ ಬರೆದಿರೋದು. ಇದರ್ಥ ಸಿಂಬಾಲಿಕ್ ಆಗಿದೆ. ಏನ್ ಗೊತ್ತಾ ಏನ್ರಿ? ಮೋಸೆಯ ಹಾಡು, ಯಜ್ಞದ ಕುರಿಯಾದಾತನ ಹಾಡು ಅಂತಂದ್ರೆ, ಮೋಸೆ ಅಂತಂದ್ರೆ ಹಳೆ ಒಡಂಬಡಿಕೆ, ಯಜ್ಞದ ಕುರಿ ಅಂತಂದ್ರೆ ಹೊಸ ಒಡಂಬಡಿಕೆ. ಅದರ ಹಳೆ ಒಡಂಬಡಿಕೆ ಮತ್ತೆ ಹೊಸ ಒಡಂಬಡಿಕೆನ ಎರಡನ್ನೂ ಸಿಂಕ್ರನೈಸ್ ಮಾಡಿ ಎರಡನ್ನೂ ಏನ್ರಿ ಹೊಂದಾಣಿಕೆಯಿಂದ ಸೇರಿಸಿ ಇಡೀ ಸತ್ಯವೇದನ ಬ್ಯೂಟಿಫುಲ್ ಆಗಿ ಹಾಡ್ ತರ ಪ್ರೆಸೆಂಟ್ ಮಾಡೋದು, ಅರ್ಥ ಆಗತ್ತರ ಮತ್ತೊಬ್ರಿಗೆ. ಏನ್ರಿ ಈ ಒಂದು ಹಾಡು ಯಾರಿಗೆ ಮಾತ್ರ ಆಡಕ್ಕಾಗ್ತಂದ್ರೆ 1,44,000 ಜನಕ್ಕೆ ಮಾತ್ರ. ಸತ್ಯ ವಾರ್ತೆಗಳನ್ನ ಸೂಪರ್ ಆಗಿ ಅರ್ಥ ಆಗತ್ತರ ಏನೋ ಮತ್ತೊಬ್ರಿಗೆ ಹೇಳ್ಕೊಡಂತಾರೆ. ಇದೇ ಏನ್ರಿ ಮೋಸೆಯ ಹಾಡು, ಯಜ್ಞದ ಕುರಿಯಾದಾತನ ಹಾಡು ಅಂತ ಅರ್ಥ ರೀ. ಅದು ಬಿಟ್ಬಿಟ್ಟು ಏನೋ ಸ್ಪೆಷಲ್ ಆಗಿ ಏನೋ ಒಂದು ಸಿಡಿ ಇಟ್ಬಿಟ್ಟವ್ರೆ, ಅದು ಯೇಸು ಕ್ರಿಸ್ತಂಗೆ ಮಾತ್ರ ಗೊತ್ತು ಅಂತಲ್ಲ ರೀ. ಇದು 1,44,000 ಜನಕ್ಕೆ ಗುಣಲಕ್ಷಣಗಳ್ರಿ. ಅಂದ್ರ ಈ ಗುಣಲಕ್ಷಣಗಳು ಯಾರು ಇರ್ತಾರೋ, ಯಾರು ಬೇಕಾದ್ರೂ ಇರ್ಬೋದು, ನಿಮ್ಮಲ್ಲಿ ಒಬ್ರು ಆಗಿರ್ಬೋದು, ನಾವು ಕೂಡ ಆಗಿರ್ಬೋದು. ಆ ಗುಣಗಳು ಇತ್ತಂದ್ರೆ ನಾವು ಅದ್ರಲ್ಲಿ ಏನಾಗ್ತೀವಿ, 1,40,000 ಒಬ್ರು ಸೇರ್ಕೊಂತೀರಿ. ಇದು ದೇವರ ದೃಷ್ಟಿಯಲ್ಲಿ ತುಂಬಾ ಬೆಲೆ ಉಳ್ಳದ್ರಿ. ಅದರ ದೇವರ ದೃಷ್ಟಿಯಲ್ಲಿ ಯಾವುದೋ ಬೆಲೆ ಉಳ್ಳದು ಅಂತ ಬೈಬಲ್ ಒಂದೇ ಒಂದು ವಾಕ್ಯ ಕೊಟ್ಟಿರೋದ್ರಿ. ಹೌದಾ ನೋಡಿ, ಕೀರ್ತನೆ 116:15, ಸಾಮ್ 16:15 ಓದ್ರಿ. ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ನೋಡ್ರ, ಇದು ನಮ್ಮ ಏನ್ರಿ ಕನ್ನಡದಲ್ಲಿ ಒಂಥರ ಬಂತು ಅಲ್ಪ ಅಂತ. ಇಂಗ್ಲಿಷ್ ಬರ್ತದೆ ಪ್ರೆಷಸ್ ಇನ್ ದ ಸೈಟ್ ಆಫ್ ಗಾಡ್ ಇಸ್ ದ ಡೆತ್ ಆಫ್ ಹಿಸ್ ಸೈನ್ಸ್ ಅಂತ ಹೇಳ್ತಾರೆ. ಅದರ ಪ್ರೆಷಸ್, ಇಡೀ ಜಗತ್ತಿನ ಸೃಷ್ಟಿ ಮಾಡೋದು ಅವರೇ ರೀ. ಅವ್ರು ಏನ್ ಬೇಕಾದ್ರೆ ಮಾಡ್ಕೊಂಬ. ಆದ್ರೆ ಇದು ಅಮೂಲ್ಯವಾಗಿಂತ ವಜ್ರ ಥರ. ಇದನ್ನ ಆತನು ಏನ್ ಮಾಡಕ್ಕಾಗಲ್ಲ, ಹಂಗೇ ಸೃಷ್ಟಿ ಮಾಡಕ್ಕಾಗಲ್ಲ. ನಮ್ಮ ಒಂದು ವಿಧೇಯತೆ ಇಲ್ದಿರ ದೇವರು ನಮ್ಮಲ್ಲಿ ಕ್ರಿಯೆ ಮಾಡಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಂದು ಸಹಕಾರ ದೇವ್ರಿಗೆ ಬೇಕು. ನಾವು ಸಹಕರಿಸ್ರೆ ದೇವ್ರು ನಮ್ಮ ಕ್ರಿಯೆ ಮಾಡಕ್ಕೆ ಸಾಧ್ಯ. ಅದಕ್ಕಿಂತ ಇದು ತುಂಬಾ ಅತಿ ಅಮೂಲ್ಯ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸರ್ವಸಗಳೇ, ನಮಗಿನ್ನ ಆಪರ್ಚುನಿಟಿ ಇದ್ದಾರೆ, ಇನ್ನ ವೇಕೆನ್ಸಿ ಇದೆ. ಆ 1,44,000 ಜನ ಇನ್ನ ಕಂಪ್ಲೀಟ್ ಆಗಿಲ್ಲ. ಒಂದ್ಸತಿ ಕಂಪ್ಲೀಟ್ ಆದ್ರೆ ಇಸ್ರೇಲ್ ಅಲ್ಲಿ ಸಮಾಧಾನ ರಾಜ್ಯ ಭೂಲೋಕದಲ್ಲಿ ಬರ್ತದೆ. ಇಸ್ರೇಲ್ ಕಣ್ಗಳೇನಾಗ್ತದೆ, ತೆರೆ ಪಡ್ತದೆ. ಇಸ್ರೇಲ್ ಕಣ್ಗಳು ತೆರೆ ಪಡ್ತಿಲ್ಲ ಅಂತಂದ್ರೆ ಏನರ್ಥ ಗೊತ್ತಾ? ಇನ್ನ 1,44,000 ಜನ ಸೀಟ್ ವೇಕೆಂಟ್ ಇದೆ. ಅದ್ರಲ್ಲಿ ನಮಗೂ ನಿಮಗೂ ಒಂದು ಅವಕಾಶ ಏನಾಗಿದೆ ಇವತ್ತಿದೆ ರೀ. ಅದರ ಓದಿ ವಾಕ್ಯ ರೋಮಪುರದಲ್ಲಿ 11ನೇ ಅಧ್ಯಾಯ 25-26. ವಿಕ್ರಮ್ ಬದರ್ ಓದ್ಬೋದಾ?
ರೋಮನ್ಸ್ 11 ಚಾಪ್ಟರ್ 25-26. ಓದ್ತೀನಿ ಬ್ರದರ್. ಹ್ಮ್. ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದಂತೆ ಇದುವರೆಗೂ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ನೋಡ್ರ, ಒಂದು ಸೀಕ್ರೆಟ್ ನಿಮಗೆ ಹೇಳ್ತೀನಿ, ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಏನದು? ಅದೇನೆಂದರೆ, ಇಸ್ರೇಲಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ನೋಡ್ರ, ಇಸ್ರೇಲ್ ಜನಗಳಿಗೆ ಮೊಂಡುತನ ಉಂಟಾಗಿದೆ. ಇವತ್ತು ಇದೆ ಗೊತ್ತಾ? ಫಿಸಿಕಲ್ ಇಸ್ರೇಲ್ ಆಸ್ ಎ ನೇಷನ್ ಇವತ್ತು ಇದೆ ಗೊತ್ತಾ? ಬೆಂಜಮಿನ್ ನೆತಾನ್ಯಾಹು ಇದರ ಪ್ರೈಮ್ ಮಿನಿಸ್ಟರ್ ಆಗಿ ಜಗಳ ಆಡ್ತಾರೋ, ಯುದ್ಧ ಆಡ್ತಾರಲ್ಲ, ಅವ್ರಿಗೆ ಮಂಡುತನ ಇದೆ. ಎಂಥ ಮಂಡುತನ ನೋಡಿರ್ತೀನಿ. ಬರೀ ಜಗಳ ಆಡೋದು, ಯುದ್ಧ ಆಡೋದು, ಇದೇ ಕಚಟ ಆಡೋದು. ಇದು ಎಲ್ಲಿವರೆಗೂ ಇರ್ತಾರೆ ಅಂದ್ರೆ ಅನ್ಯ ಜನದವರ ಸಮುದಾಯ ಸೇರುವ ತನಕ ಇರ್ತದೆ. ಅನ್ಯ ಜನದ ನಮ್ಮಲ್ಲಿ ಸೆಲೆಕ್ಷನ್ ಮಾಡ್ತಾ ಗೊತ್ತಾ, 1 ಲಕ್ಷ ಪಡೆಯೋದು, ಈ ಸೆಲೆಕ್ಷನ್ ಆಗ ತನಕ ಇರ್ತಾರಂತೆ. ಆಮೇಲೆ ನೆಕ್ಸ್ಟ್ ಬದಾರ, ಆಮೇಲೆ ಇಸ್ರೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಆಮೇಲೆ ಇಸ್ರೇಲ್ ಜನಗಳ ರಕ್ಷಣೆ ಹೊಂತಾರೆ. ಅಂದ್ರೆ ಅವ್ರು ಇನ್ನೂ ರಕ್ಷಣೆ ಹೊಂದಿಲ್ಲ, ಅವ್ರು ಇನ್ನೂ ಯೇಸು ಕ್ರಿಸ್ತನ ಮಸಿಹ ಅಂತ ಅಂಗೀಕಾರ ಮಾಡಿಲ್ಲ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಅನ್ಯ ಜನಾಂಗದವರ ಸಮುದಾಯ ಇನ್ನ ದೇವರು ಸೇರಿಸ್ತಾ ಇದ್ದಾರೆ, ವೇಕೆನ್ಸಿ ಇದೆ. ನಮಗೆ ಅದರಲ್ಲಿ ಒಂದು ಅವಕಾಶ ಏನಾಗಿದೆ ಇದೆ ಅಂತ ಅರ್ಥ. ಕರ್ತನಲ್ಲಿ ಪ್ರೀತಿಗಳೇ, ಅದರಿಂದ ನಾವು ಆದಷ್ಟು ಪ್ರಯಾಸ ಪಡೋಣ್ರಿ. ಏನಪ್ಪಾ ಅಂದ್ರೆ ಆ ಚಿಕ್ಕ ಇಂಡಲ್ಲಿ ಅದರ ಒಬ್ಬರಾಗೋದಕ್ಕೆ ನಾವೇ ಮಾಡೋಣ, ಪ್ರಯತ್ನ ಪಡೋಣ. ಓಕೆನಾ? ಅಂದ ಕರ್ತನಲ್ಲಿ ಪ್ರೀತಿಗಳೇ, ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಅದರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇದನ್ನೆಲ್ಲ ಕ್ರೈಸ್ತ ಸೋದರ ಸೋದರಿಗಳಿಗೆ ನೀವು ದಯವಿಟ್ಟು ಶೇರ್ ಮಾಡಿ. ಎಲ್ಲ ಉಚಿತವಾಗಿ ಮಾಡಲಿ. ಭವಿಷ್ಯದಲ್ಲಿ ಜಾಯ್ನ್ ಆಗಲಿ. ಯಾರೋ ಹೊಸಬ್ರು ಇಂಟ್ರೆಸ್ಟ್ ಇದ್ದರೆ QR ಕೋಡ್ ಮುಖಾಂತರ ಗ್ರೂಪಿಗೆ ಜಾಯ್ನ್ ಆಗಲಿ. ಅವರು ಕೂಡ ಆತ್ಮಿಕ ಆಶೀರ್ವಾದಗಳನ್ನ ಹೊಂದ್ಕೊಳ್ಳಿ. ಅದನ್ನ ಕರ್ತನಲ್ಲಿ ಪ್ರೀತಿಗಳೇ, ನಿಮ್ಗೇನೇ ಡೌಟ್ಸ್ ಇತ್ತು ಅಂದರೆ ಬರುವಂಥ ವಾರದಲ್ಲಿ ನಾವು ಅದನ್ನ ಡಿಸ್ಕಸ್ ಮಾಡೋಣ. ಈ ಸಭೆಯ ಬಗ್ಗೆ ಇನ್ನೂ 2 ಕ್ಲಾಸ್ ಇದೆ. ಆ 2 ಕ್ಲಾಸ್ ಆಗಿದ್ಮೇಲೆ ಕಂಪ್ಲೀಟ್ ಬರೀ ಡಿಸ್ಕಷನ್ಸ್ ಇಟ್ಕೊಂಡಿರ್ತೀರಿ. ನಿಮ್ದು ಸಭೆ ಬಗ್ಗೆ ಅಂತಾರ ಪಾಠಕ್ಕೆ ಅಥವಾ ಇದುವರೆಗೂ ತೊಗೊಂಡಿರೋ ಪಾಠದಲ್ಲಿ ನೀವು ಏನೇ ಸಂದೇಹ ಇತ್ತು ಅಂದರೆ ನೀವು ಕೇಳಿದ್ರೆ ನಿಮ್ಮೆಲ್ಲ ಸಂದೇಹಗಳನ್ನ ವಾಕ್ಯದ ಮುಖಾಂತರ ಏನು ಮಾಡ್ತೀರಿ, ಕ್ಲಾರಿಫೈ ಮಾಡ್ತೀರಿ. ಓಕೆನಾ? ಅದರಿಂದ ಒಂದು ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣವಾ? ಪರ ಇಲ್ವಾ? ಓಕೆನಾ? ಓಕೆ ಸರ್. ಓಕೆ ಪಾಸ್ಟರ್. ಓಕೆ ದೆನ್. ಹಂಗಾರೆ ನಾವು ಒಂದು ಪ್ರಾರ್ಥನೆ ಮಾಡೋಣ, ಮುಕ್ತಾಯ ಮಾಡೋಣ. ಇದನ್ನ ಪ್ರಾರ್ಥನೆಯಲ್ಲಿ ನಡ್ಸ್ಕೊಡ್ಬೇಕಾಗಿ ನಮ್ಮ ಮಧ್ಯದಲ್ಲಿ ಜರಿಂತ ಅಷ್ಟೇ ಪ್ರೇಯರ್ ಮಾಡಕ್ ಆಗ್ತದಾ? ಓಕೆ ಪಾಸ್ಟರ್.